ಇವರು ಕಾಂತಾರದ ಕಣ್ಮಣಿ ಪಡ್ಡೆ ಹೈಕ್ಳ ನಿದ್ದೆಗೆಡಿಸಿರೋ ಸೈಲೆಂಟ್ ಸುಂದರಿ. ಕಾಂತಾರ 1ಗೆ ನೀವು ಸೆಲೆಕ್ಟ್ ಆಗಿದ್ದು ಹೇಗೆ? ಒಂಥರ ಥ್ರಿಲ್ಲಿಂಗ್ ಜರ್ನಿ ನನ್ಗೆ. ಅಲ್ಲೊಂದು ವಾಟರ್ ಬಾಟಲ್ ಅದು. ಸೊ ನೀವು ನೋಡಿದ್ರೆ ಎಷ್ಟು ಸಾಫ್ಟ್, ಎಷ್ಟು ಬ್ಯೂಟಿಫುಲ್ ಆಗಿದ್ದೀರಾ. ಸೊ ವಿಲನ್ ವೈಫ್ ಆಗಿ ನಾನು ಮಾಡ್ಬೋದು ಅಂತ ನಿಮಗೆ ಅನಿಸ್ತಾ? ಫುಲ್ ವಿಲಿ ಮೋಡಲ್ ಬರ್ಬೇಕು ನಾನು ಅನ್ಕೊಂಡಿದ್ದೆ. ಡೈಲಾಗ್ ಇಲ್ದೇನೆ ಇಷ್ಟು ವೈರಲ್ ಆಗಿದ್ದೀರಾ. ಓ ಮೈ ಗಾಡ್, ನಂಗೆ ಗೊತ್ತಾಗ್ತಾನೆ ಇಲ್ಲ. ನಾನು ನಿಮ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನಮ್ ಟೀಮು ನಾವು ಸಪೋರ್ಟ್ ಮಾಡ್ತಾ ಇದೀವಿ, ಹಾರಾಡ್ತೀವಿ. ನಿಮ್ಗೇನು ಆ ತರ ನಾನು ಜಗಳ ಆಡ್ತಾ ಇದ್ದೆ. ವೈಟ್ ಕ್ಯಾಪ್ ಗರ್ಲ್ ಅಂತ ಫುಲ್ ನನ್ನ ವೈರಲ್. ನಂದೊಬ್ಳದೇ ರೆಡ್ ಫ್ಲಾಗ್, ಅಲ್ಲಿ ಎಲ್ರದ್ದು ಯೆಲ್ಲೋ ಫ್ಲಾಗ್ ಇತ್ತು. ನಾನು ತುಂಬಾ ಸಿಂಗಲ್ ಇದೀನಿ. ಯಶ್ ಆರ್ ರಿಷಬ್ ಶೆಟ್ಟಿ? ಯಾಕೆ ಈ ತರ ಕ್ವೆಶನ್ಸ್ ಕೇಳ್ತೀರಾ? ನೀವು ಚೆನ್ನಾಗಿ ಸಿಂಗ್ ಮಾಡ್ತೀರಾ ಅಂತ. ಕೆಟ್ಟದಾಗ ಸಿಂಗ್ ಮಾಡ್ತೀನಿ ನಾನು. ದಯವಿಟ್ಟು ನನ್ನ ಸಿಂಗಿಂಗ್ ನ ಎಲ್ಲೂ ಟ್ರೋಲ್ ಮಾಡಬೇಡಿ. ಪ್ರೀತ್ಸೇ ಇನ್ನ ಫೈನಲ್ ಏನಂತಂದ್ರೆ, ಅಯ್ಯೋ ಇನ್ನ ಏನಾದ್ರು ಇದೆಯಾ? ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ಇವತ್ತು ನನ್ನ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ಕಾಂತಾರದ ಕಣ್ಮಣಿ ಪಡ್ಡೆ ಹೈಕ್ಳ ನಿದ್ದೆಗೆಡಿಸಿರೋ ಸೈಲೆಂಟ್ ಸುಂದರಿ. ಅವರೇ ಐರಾ ಕೃಷ್ಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾವು ಚೆನ್ನಾಗಿದ್ದೀವಿ. ಸೊ ತುಂಬಾ ಬ್ಯುಸಿ ಆಗಿದ್ದೀರಾ ಇವಾಗ. ಒಂದ್ ಕಡೆ ಚೆನ್ನೈ, ಮುಂಬೈ, ಬೆಂಗಳೂರು ಎಲ್ಲ ಕಡೆ ಶೂಟಿಂಗ್ ಬ್ಯುಸಿ. ಅದರಲ್ಲೂ ಕೂಡ ನಮಗೆ ಬಿಡುವು ಮಾಡ್ಕೊಂಡು ಇಂಟರ್ವ್ಯೂ ಕೊಡ್ತಾ ಇದ್ದೀರಾ. ಹೇಗೆ ಅನಿಸ್ತಿದೆ? ತುಂಬಾ ಖುಷಿ ಆಗ್ತಾ ಇದೆ. ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಕಾಂತಾರ ರಿಲೀಸ್ ಆದಾಗ ಇಷ್ಟ್ರ ಮಟ್ಟಿಗೆ ನಂಗೆ ರೀಚ್ ಸಿಗುತ್ತೆ ಅಂತ. ಬಟ್ ಫೈನಲಿ ಇಟ್ ಇಸ್ ಟೈಮ್ ವೇರ್ ಐಮ್ ರಿಯಲಿ ಬಿಸಿ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಓಕೆ, ಐರಾ ಅವರು ಮೂಲತಃ ಅಂದ್ರೆ ನಿಮ್ ಬಗ್ಗೆ ಸಾಕಷ್ಟು ತಿಳ್ಕೊಬೇಕು ಅಂತ ಜನ, ಯಾಕೆಂದ್ರೆ ನಿಮ್ಗೆ ಕಾಂತಾರದಲ್ಲಿ ಸ್ವಲ್ಪ ಡೈಲಾಗ್ ಇತ್ತು ಅನ್ಸುತ್ತೆ, ಗೊತ್ತಿಲ್ಲ, ನೀವು ಅಲ್ಲಿ ಡೈಲಾಗ್ ಇಲ್ಲ. ಸೊ ಅದ್ರ ಬಗ್ಗೆ ಜನಕ್ಕೆ ಏನಂತಂದ್ರೆ ನಿಮ್ ಬಗ್ಗೆ ತಿಳ್ಕೊಳಕ್ ಕುತೂಹಲ. ಸೊ ನೀವು ಮೂಲತಃ ಎಲ್ಲಿಯವರು, ನಿಮ್ಮ ಬ್ಯಾಕ್ ಗ್ರೌಂಡ್ ಏನು? ಓಕೆ, ಸೊ ನಾನು ಹುಟ್ಟಿದ್ದು ಭಟ್ಕಳ, ಉತ್ತರ ಕನ್ನಡ. ಬಟ್ ನಾನು ಬೆಳೆದಿದ್ದೆಲ್ಲ ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ನಾನು ಬೆಳೆದಿದ್ದು. ನಾನು ಓದಿದ್ದೆಲ್ಲ ಉಡುಪಿಯಲ್ಲಿ. ಆ್ಯಂಡ್ ಅದಾದ್ಮೇಲೆ ಇಲ್ಲಿ ನಾನು ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಮಾಡಿದೆ. ಸೊ ನಾನು ಇಂಜಿನಿಯರಿಂಗ್ ಗ್ರಾಜುಯೇಟ್. ಅಂದ್ರೆ ಮನೇಲಿ ಯಾರ್ಯಾರು ಇದ್ದಾರೆ? ಅಪ್ಪ, ಅಮ್ಮ, ಅಣ್ಣ, ತಮ್ಮ? ನನ್ಗೆ ಒಬ್ರು ತಂಗಿ ಇದ್ದಾರೆ, ಒಬ್ರು ತಮ್ಮ ಇದ್ದಾರೆ. ಆಲ್ ಆರ್ ಇಂಜಿನಿಯರ್ಸ್. ನನ್ನ ಮನೇಲಿ ಎಲ್ಲರೂ ಇಂಜಿನಿಯರ್ಸ್. ನೀವು ಮಾತ್ರ ಈ ಕಡೆ ಆಕ್ಟಿಂಗ್ ಫೀಲ್ಡಿಗೆ ಬಂದಿದ್ದೀರಾ? ಇಲ್ಲ, ನಂಗೂ ಗೊತ್ತಿರ್ಲಿಲ್ಲ ನಾನು ಆಕ್ಟಿಂಗ್ ಬರ್ತೀನಿ ಅಂತ. ಬಟ್ ಗೊತ್ತಿಲ್ಲ, ಇಟ್ ಹ್ಯಾಪನ್ಡ್. ಅಂಡ್ ಮೋಸ್ಟ್ಲಿ ಡೆಸ್ಟಿನಿಲ್ ಅದಾಗ್ಲೇಬೇಕು ಅಂತಿದ್ರೆ ಆಗ್ತೀವಲ್ವಾ. ಸೊ ಐಮ್ ಲೈಕ್ ಓಕೆ ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ನೌ ಐ ರಿಯಲಿ ಲವ್ ಇಟ್. ಈಗ ನಂಗೆ ತುಂಬಾ ಇಷ್ಟ ಈ ಪ್ರೊಫೆಷನ್. ಓಕೆ, ಅಂದ್ರೆ ಇವಾಗ ನಿಮ್ಮ ಲೈಕ್ ಬಾಲ್ಯ ಅಂದ್ರೆ ಆಲ್ಮೋಸ್ಟ್ ಎಲ್ಲ ನೀವು ಭಟ್ಕಳ ಈ ಕಡೆ ಕಲಿದಿದ್ದೀನಿ ಅಂತ ಹೇಳಿದ್ರೆ, ಎಜುಕೇಶನ್ಗೆ ಬೆಂಗಳೂರಿಗೆ ಬಂದಿನಿ ಅಂತ ಹೇಳಿದ್ರೆ. ಸೊ ಯಾವ ತರ ಇತ್ತು ಎರಡು ಕಂಪೇರ್ ಮಾಡಿದ್ರೆ? ಸೊ ಆಕ್ಚುಲಿ ನಮ್ ತಂದೆ ಸಿನಿಮಾ ಥಿಯೇಟರ್ ಅಲ್ಲಿ ಈ ಫುಡ್ ಸ್ಟಾಲ್ಸ್, ಕ್ಯಾಂಟೀನ್ಸ್ ಎಲ್ಲ ಇರುತ್ತಲ್ಲ, ನಾವ್ ಅದನ್ನ ಇಟ್ಕೊಂಡಿದ್ವಿ. ಸೊ ನಾನ್ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಆಲ್ಮೋಸ್ಟ್ ಸಿನಿಮಾ ಥಿಯೇಟರ್ ಅಲ್ಲೇ. ಎಲ್ಲಿ ಶಾಪ್ ಇಟ್ಕೊಂಡಿದ್ದು? ಸೊ ಹೊನ್ನಾವರದಲ್ಲಿತ್ತು, ಭಟ್ಕಳದಲ್ಲಿತ್ತು, ಶಿರಾಲಿಯಲ್ಲಿತ್ತು, ಕುಂದಾಪುರದಲ್ಲಿತ್ತು, ಉಡುಪಿಯಲ್ಲಿತ್ತು. ನಿಮ್ದೆ ಎಲ್ಲಾ ಕಡೆ? ಅಂದ್ರೆ ಪಾರ್ಟ್ ಬೈ ಪಾರ್ಟ್ ಇಷ್ಟಿಷ್ಟು ವರ್ಷದಲ್ಲಿ ಅಂತ ನಾವು ಶಿಫ್ಟ್ ಆಗ್ತಾ ನಾವು ಉಡುಪಿ ತನಕ ಬಂದಿದ್ವಿ. ಸೊ ಉಡುಪಿಯಲ್ಲಿ ನಮ್ಮ ತಂದೆ ಆಶೀರ್ವಾದ್ ಅಂತ ಒಂದು ಥಿಯೇಟರ್ ಅಲ್ಲಿ, ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಅಲ್ಲಿ ಕ್ಯಾಂಟೀನ್ ಇಟ್ಕೊಂಡಿದ್ರು. ಸೊ ಅಲ್ಲಿ ಏನಾಗ್ತಾ ಇತ್ತು, ನಾನು ತುಂಬಾ ಸಿನಿಮಾ ನೋಡ್ತಾ ಇದ್ದೆ. ಓಕೆನಾ, ಅದು ಸ್ಪೆಷಲಿ ಶಾರುಖ್ ಖಾನ್ ಅವ್ರದ್ದು ಜಬ್ ತಕ್ ಹೇ ಜಾನ್, ಸ್ವಲ್ಪ ಹಿಂದಿ ಫಿಲ್ಮ್ಸ್ ಜಾಸ್ತಿ ಹಾಕ್ತಾ ಇದ್ರು. ನಾನ್ ಸಣ್ಣ ಇರ್ತಾ ಜಾಸ್ತಿ ನೋಡಿರೋ ಸಿನಿಮಾ ಶಿವಣ್ಣದು. ಸೊ ಈ ಜನುಮದ ಜೋಡಿ, ಕುರುಬನ ರಾಣಿ, ಈ ಸಿನಿಮಾ, ನಾಗದೇವತೆ, ಶ್ರೀ ಮಂಜುನಾಥ, ಅದೆಲ್ಲ ಅದೇ ಟೈಮಲ್ಲಿ ರಿಲೀಸ್ ಆಗಿರೋ ಸಿನಿಮಾ. ಸೊ ಹಾಗಾಗಿ ನಾನು ನೋಡ್ತಾ ನಾನು ಸಿನಿಮಾ ನೋಡ್ತಾನೆ ಬೆಳೆದಿರೋದ್ರಿಂದ ಮೋಸ್ಟ್ಲಿ ಬ್ಯಾಕ್ ಆಫ್ ಮೈ ಮೈಂಡ್ ಅದೇ ಓಡ್ತಾ ಇತ್ತು ಅನ್ಸುತ್ತೆ, ನಾನು ಸಿನಿಮಾದಲ್ಲಿ ಬರ್ಬೇಕು ಅಂತ, ನಾನು ಸಿನಿಮಾ ಇದಕ್ಕೆ ಎಂಟ್ರಿ ಕೊಡ್ಬೇಕು ಅಂತ. ಸೊ ನಾನು ಆಲ್ಮೋಸ್ಟ್ ಬೆಳೆದಿದ್ದೆಲ್ಲ ಸಿನಿಮಾ ಥಿಯೇಟರ್ ಅಲ್ಲಿ, ಪ್ರೊಜೆಕ್ಟರ್ ರೂಮ್ ಅಲ್ಲಿ, ಬಾಲ್ಕನಿಯಲ್ಲಿ. ಸೊ ನಂಗೆ ಸಿನಿಮಾ ತುಂಬಾ ದೂರ ಅನ್ಸಲ್ಲ. ಇಟ್ ಫೀಲ್ಸ್ ವೆರಿ ಕ್ಲೋಸರ್. ಅಂದ್ರೆ ನೀವು ಈ ಫೀಲ್ಡ್ ಗೆ ಫ್ರೆಶರ್ ಅಲ್ಲ, ಆಲ್ಮೋಸ್ಟ್ ಎಲ್ಲ ಐಡಿಯಾ ಇದೆ. ಅನ್ಲೈಕ್ ಅಂತಂದ್ರೆ ಈ ಪ್ರೊಜೆಕ್ಟರ್ ಆಗಿರ್ಬೋದು, ಥಿಯೇಟರ್ ಆಗಿರ್ಬೋದು, ಆಕ್ಟಿಂಗ್ ಅಂದ್ರೆ ಈ ಸ್ವಲ್ಪ ಐಡಿಯಾ ಇದೆ. ರಿಸೀವಿಂಗ್ ಎಂಡ್ ಅಲ್ಲಿ, ಸಿನಿಮಾ ಥಿಯೇಟರ್ ಎಂಡ್ ಅಲ್ಲಿ ನನ್ಗೆ ಐಡಿಯಾ ಇದೆ. ಬಿಕಾಸ್ ನಂಗೆ ಗೊತ್ತು, ಓಕೆ, ಒಂದ್ ಫಿಲಮ್ ನೋಡಿದ ತಕ್ಷಣ ಜನ ಹೇಗ್ ರಿಸೀವ್ ಮಾಡ್ತಾರೆ ಅದನ್ನ, ಅಥವಾ ಫಸ್ಟ್ ಇಂಟರ್ವಲ್ ಅಲ್ಲೇ ನಮ್ಗೆ ಗೊತ್ತಾಗುತ್ತೆ, ಓಕೆ ಈ ಸಿನಿಮಾ ಓಡುತ್ತಾ ಇಲ್ಲ ಅಂತ. ಓಕೆನಾ, ಸೊ ಅಷ್ಟು ನಾಲೆಜ್ ಇತ್ತು. ಬಟ್ ಮೇಕಿಂಗ್ ಆಫ್ ದ ಸಿನಿಮಾ ಬಗ್ಗೆ ನಂಗೆ ಏನು ಐಡಿಯಾ ಇರಲಿಲ್ಲ. ಬಿಕಾಸ್ ದೂರದಿಂದಲೂ ಯಾರು ನನ್ನ ರಿಲೇಟಿವ್ಸ್ ಯಾರು ಸಿನಿಮಾದಲ್ಲಿ ಇಲ್ಲ. ಸೊ ಇದು ನಂಗೆ ತುಂಬಾ ಫ್ರೆಶ್ ಎಕ್ಸ್ಪೀರಿಯನ್ಸ್ ಅಂಡ್ ನ್ಯೂ ಎಕ್ಸ್ಪೀರಿಯನ್ಸ್. ಬಿಕಾಸ್ ನೀವು ಒಂದು ಹೊಸ ಪ್ರೊಫೆಷನ್ ಬರ್ತಾ ಇದೀರ ಅಂದ್ರೆ ಎಲ್ಲಾ ನ್ಯಾವಿಗೇಷನ್ ನೀವೇ ಮಾಡ್ಬಿಟ್ಟು ಹೋಗ್ಬೇಕು ಅಲ್ವಾ, ಯಾರು ಏನೂ ನಮ್ಗೆ ಗೊತ್ತಿರಲ್ಲ. ಸೊ ತುಂಬಾ ಹೊಸ ಫೀಲ್ಡ್ ಇದು ನನ್ಗೆ ನಾನ್ ಬಂದಾಗ. ಬಟ್ ಐ ಲೈಕ್ಡ್ ಇಟ್, ಐ ರಿಯಲಿ ಲೈಕ್ಡ್ ಇಟ್. ಇಟ್ ಫೆಲ್ಟ್ ಲೈಕ್ ಅ ಫ್ಯಾಮಿಲಿ ಟು ಮೀ. ಸೊ ಎಂಟ್ರಿ ಏನೋ ಈ ತರ ಇತ್ತು. ಇನ್ನ ಅದ್ರ ನಂತರ ಕಾಂತಾರ 1ಗೆ ನೀವು ಸೆಲೆಕ್ಟ್ ಆಗಿದ್ದು ಹೇಗೆ? ಯಾವ ಒಂದು ಪ್ರೋಸೆಸ್, ಜರ್ನಿ ಯಾವ ತರ ಇತ್ತು ಅಂತ?
ಸೊ ಆಕ್ಚುಲಿ ತುಂಬಾ ಜನರಿಗೆ ಗೊತ್ತಿಲ್ಲ, ನಾನು ಕಾಂತಾರಗಿಂತ ಮುಂಚೆ 2 ಕನ್ನಡ ಸಿನಿಮಾ ಆಲ್ರೆಡಿ ಮಾಡಿದೀನಿ. Okay. ನೋಡಿದವರು ಏನಂತಾರೆ ಅಂತ ಸಿನಿಮಾ ಈ ವರ್ಷನೇ ರಿಲೀಸ್ ಆಗಿದೆ ನವೀನ್ ಶಂಕರ್ ಜೊತೆ. ಓಕೆ ಆ ಸಿನಿಮಾಲ್ ನಾನು ವರ್ಕ್ ಮಾಡಿದೀನಿ. ಹ್ಮ್. ಆಮೇಲೆ ಧರಣಿ ಮಂಡಲ ಮಧ್ಯದೊಳಗೆ ಅಂತ ಒಂದು ಸಿನಿಮಾದಲ್ಲಿನೂ ನಾನು ವರ್ಕ್ ಮಾಡಿದೀನಿ. ಓಕೆನಾ. ಸೊ ಕಾಂತಾರ ಸಿಕ್ಕಾಗ ನಾನು ಚೆನ್ನೈಯಲ್ಲಿದ್ದೆ, ಬೇರೆ ನನ್ನ ತಮಿಳ್ ಫಿಲಮ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಹ್ಮ್ ಆ್ಯಂಡ್ ನನಗೆ ನನ್ನ ಫ್ರೆಂಡ್ ಒಬ್ರು ರಕ್ಷಿತ್ ಅಂತ, ಹ್ಮ್. ಅವ್ರು ಹೇಳಿದ್ರು ಈ ಥರ ಕಾಂತಾರದ್ದು. ಸೊ ನೀವು ಕಾಂತಾರದಲ್ಲಿ ಚಿಕ್ರ ಅಂತ ಒಂದು ರೋಲ್ ಬರುತ್ತೆ, ಅವರು ರಕ್ಷಿತ್ ಈಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಸೊ ಅವ್ರು ಕಾಲ್ ಮಾಡ್ಬಿಟ್ಟು ಕಾಂತಾರದ ಆಡಿಷನ್ಸ್ ಇದೆ, ವೈ ಡೋಂಟ್ ಯು ಅಟೆಂಡ್ ಅಂತ ಹೇಳಿದ್ರು. ಓಕೆ ಸೊ ಹೆಂಗಿದ್ರು ನಾನು ರಿಷಬ್ ಸರ್ ಜೊತೆ ಮುಂಚೆ ಇನ್ನೊಂದು ಸಿನಿಮಾ ಅಲ್ಲಿ ವರ್ಕ್ ಮಾಡ್ಬೇಕಿತ್ತು, ಹರಿಕತೆ ಇಲ್ಲ ಗಿರಿಕತೆ ಅಂತ. ಬಟ್ ಅದ್ರಲ್ಲಿ ಹೋಗೋಕ್ಕಾಗಿಲ್ಲ, ಬಿಕಾಸ್ ನಾನು ಅವಾಗ ಇನ್ನೂ ಕಾಲೇಜಲ್ಲಿ ಓದ್ತಾ ಇದ್ದೆ ಅಂಡ್ ಅವಾಗ ಜಸ್ಟ್ ಹೊರಗೆ ಬಂದಿದ್ದೆ. ಸೊ ಹೋದೆ, ಮಂಗಳೂರಲ್ಲಿ ಫಸ್ಟ್ ಆಡಿಷನ್ ಮಾಡಿದೆ. ಓಕೆ ಮಾಡಿ ನಂಗೆ ತುಂಬಾ ದಿನ ಏನೋ ಕಾಲೇ ಬಂದಿಲ್ಲ ಆಯ್ತಾ. ಸೊ ಐ ಥಾಟ್ ಏನಿದು ಓಕೆ ಏನೋ ಬಂದಿರಲಿಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ಸತಿ ಕಾಲ್ ಬಂತು, ಬೆಂಗಳೂರಲ್ಲಿ ಇನ್ನೊಂದ್ಸತಿ ಇದೆ, ಸೆಕೆಂಡ್ ಸೆಟ್ ಆಫ್ ಆಡಿಷನ್ಸ್ ಇದೆ ಅಂತ ಬಂದೆ. ಬೆಂಗಳೂರಲ್ಲೂ ಆಡಿಷನ್ ಮಾಡಿದೆ. ಅದಾದ್ಮೇಲೆ ನಂಗೊಂದು 6 months ಕಾಲೇ ಇಲ್ಲ. ಸೊ ಸುಮ್ಮನೆ ನಾನು ಎಲ್ಲೋ ಟ್ರಿಪ್ ಹೊಡಿತಾ ಇದ್ದೆ ಅನ್ಸುತ್ತೆ, ಬಾಲಿಯಲ್ಲೆಲ್ಲೋ ಇದ್ದೆ, ಟ್ರಿಪ್ ಹೊಡಿತಾ ಇದ್ದೆ. ನಾನು ಬಾಲಿಯಲ್ಲಿದ್ದಾಗ ಇಮಿಡಿಯೇಟ್ಲಿ ನಂಗೊಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಕಾಲ್ ಮಾಡ್ಬಿಟ್ಟು, ನೀನ್ ಈಗ್ಲೇ ನಾಳೆ ನೀನ್ ಇರ್ಬೇಕು ಇಲ್ಲಿ, 22nd ಇಲ್ಲಿರ್ಬೇಕು ಅಂಡ್ ಇಮಿಡಿಯೇಟ್ಲಿ ಬರಕ್ಕಾಗುತ್ತಾ ಅಂತ. ಸೊ ನಾನು ಬಾಲಿಯಿಂದ ಬೆಂಗಳೂರಿಗೆ ಫ್ಲೈಟ್ ಬುಕ್ ಮಾಡಿ ಬೆಂಗಳೂರಿಂದ ಮಂಗಳೂರಿಗೆ ಬಂದು ಬೆಳಿಗ್ಗೆ 6 ಗಂಟೆಗೆ ಅರ್ಧ ಜಗತ್ತು ಸುತ್ತಾಡ್ಬಿಟ್ಟು ಕಾಂತಾರ ಸೆಟ್ಟಿಗೆ ರೀಚ್ ಆಗಿದ್ದು. ಟ್ರಿಪ್ ಅಲ್ಲಿ ಇದ್ದವ್ರು, ಎಂಜಾಯ್ ಮೂಡ್ ಅಲ್ಲಿ ಇದ್ದವರು ಟಕ್ ಅಂತ ಈ ಕಡೆ ವರ್ಕ್ ನೋಡಕ್ ಬಂದೆಯಾ, ಅದೊಂಥರ ಥ್ರಿಲ್ಲಿಂಗ್ ಜರ್ನಿ ನನ್ಗೆ. ಸಿ ಅಂದ್ರೆ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ನೀವು ಈ ತರ ಒಂದು ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡ್ಲೇಬೇಕು ಅಂತಂದ್ರೆ ಸಿನಿಮಾನೇ ಕರ್ಸ್ಕೊಳುತ್ತೆ. ನಂಗೆ ಹಂಗೆ ಆಗಿತ್ತು. ನಾನು ಅದನ್ನ ನಂಬ್ತೀನಿ, ನಾನು ಅದ್ರಲ್ಲಿ ವರ್ಕ್ ಮಾಡ್ಲೇಬೇಕಂತ ಇತ್ತು. ಸೊ ಐ ಟ್ರಾವೆಲ್ಡ್ ಅಂಡ್ ಐ ಕೇಮ್ ಬ್ಯಾಕ್ ಹಿಯರ್. ಅಂದ್ರೆ ಅವಾಗ ಇಂಟರ್ವ್ಯೂ ಅಂದ್ರೆ ನೀವೇನು ಆಡಿಷನ್ ಕೊಟ್ರಿ ಅಂತ ಹೇಳಿದ್ರಿ, ನೆಕ್ಸ್ಟ್ ಪ್ರೋಸೆಸ್ ಅಲ್ಲಿ ಯಾರ್ಯಾರು ಮೀಟ್ ಆದ್ರು, ಏನ್ ಹೇಳಿದ್ರು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಅಥವಾ ನಿಮ್ಮ ಪಾತ್ರದ ಬಗ್ಗೆ? ಸಿ ಆಕ್ಚುಲಿ ಈ ಸಿನಿಮಾಗೆ ನಾನು ಲಾಸ್ಟ್ ಅಲ್ಲಿ ಬಂದ ಪಾತ್ರ, ಓಕೆನಾ, ಬಿಕಾಸ್ ನನ್ನ ಪಾತ್ರ ಮೋಸ್ಟ್ಲಿ ಇನಿಷಿಯಲಿ ಇರ್ಲಿಲ್ಲ. ಓಕೆ. ಸೊ ಏನಾಯ್ತು, ಲಾಸ್ಟ್ ಅಲ್ಲಿ ವಿಲನ್ಗೆ ಕುಲಶೇಖರ ಅವ್ರಿಗೆ ವೈಫ್, ಅವರು ಮಗು ಇದೆ ಅಂತ ಒಂದು ಲಾಸ್ಟ್ ಅಲ್ಲಿ ಅವ್ರು ಡಿಸೈಡ್ ಮಾಡಿದ್ರು ಅನ್ಸುತ್ತೆ. ಸೊ ವೈಫ್ ಬೇಕು ಅಂದಾಗ ನಾನು ಆಲ್ರೆಡಿ ಆಡಿಷನ್ ಕೊಟ್ಟಿರೋದ್ರಿಂದ ಸೊ ನನ್ಗೆ ಅವರು ಕಾಲ್ ಮಾಡಿದ್ದು ಲಾಸ್ಟ್ ಆಡಿಷನ್, ಲಾಸ್ಟ್ ಎಡಿಷನ್ ನಾನು ಈ ಫಿಲಮ್ಗೆ. ಸೊ ಹಾಗಾಗಿ ಯಾರಿಗೂ ಏನು ಐಡಿಯಾನೇ ಇರ್ಲಿಲ್ಲ ನನ್ನ ಕ್ಯಾರೆಕ್ಟರ್ ಹೇಗಿರುತ್ತೆ ಅಥವಾ ಹೇಗ್ ಬರುತ್ತೆ ಅಂತ. ಬಟ್ ಓಕೆ, ಅಂದ್ರೆ ಏನ್ ಹೇಳ್ತಾರೆ, ತುಂಬಾ ನಂಗೆ ಲಿಮಿಟೆಡ್ ಸ್ಕ್ರೀನ್ ಸ್ಪೇಸ್ ಇದ್ರೇನು ಸಡನ್ಲಿ ನನ್ನ ಕ್ಯಾರೆಕ್ಟರ್ ತುಂಬಾ ಬೂಮ್ ಆಗ್ಬಿಡ್ತು. ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾದಲ್ಲಿ ಇಟ್ ಬಿಕೇಮ್ ವೆರಿ ವೈರಲ್. ಸೊ ಹಾಗಾಗಿ ಇಟ್ ಸ್ಟಾರ್ಟೆಡ್ ಗುಡ್ ಫಾರ್ ಮೀ. ಅಂದ್ರೆ ನೀವೇನಂದ್ರೆ ಇವಾಗ ಆಬ್ವಿಯಸ್ಲಿ ಕಾಂತಾರ ನೋಡಿರ್ತೀರಾ. ಸೊ ನಿಮಗೆ ಅನ್ಸಿರುತ್ತೆ ಕಾಂತಾರ ಹಿಟ್ಟಾಗಿದೆ, ಇಷ್ಟೊಂದು ಬ್ಲಾಕ್ ಬಸ್ಟರ್ ಪ್ಯಾನ್ ಇಂಡಿಯಾ ಸಿನಿಮಾ, ಇನ್ನ ಚಾಪ್ಟರ್ 1 ಮಾಡ್ತಿದ್ದಾರೆ, ಯಾವ ತರ ಇರುತ್ತೆ ಅಂತ ಅಷ್ಟೊಂದು ಆ ಒಂದು ಕ್ಯೂರಿಯಾಸಿಟಿ ಯಾವ ತರ ಇತ್ತು ಅಂತ. ನಾನು ತುಂಬಾ ಬ್ಲಾಂಕ್ ಆಗಿ ಬಂದೆ ಫಸ್ಟ್ ಡೇ. ಬಟ್ ಫಸ್ಟ್ ಶಾಟ್ ನನ್ನ ಫಸ್ಟ್ ಶಾಟು ಕುಲಶೇಖರಾಗೆ ಕಿರೀಟ ಹಾಕಿ ಕುಲಶೇಖರನ ರಾಜ ತರ ನೇಮಿಂಗ್ ಸೆರೆಮನಿ. ಸೊ ಅದು ಫಸ್ಟ್ ಶಾಟ್ ನಂದು. ಸೊ ನಾನು ಎಂಟರ್ ಆಗ್ತಾ ಇದ್ದೀನಿ, ದ ಸೆಟ್ ಸೋ ಬ್ಯೂಟಿಫುಲ್. ಬಿಕಾಸ್ ಎಲ್ಲದು ಸೆಟ್ ಅಲ್ಲ, ತುಂಬಾ ಅಂದ್ರೆ ತುಂಬಾ ನಂಗೆ ಗೊತ್ತೇ ಇರ್ಲಿಲ್ಲ ಇದಿಷ್ಟ್ರ ಮಟ್ಟಿಗೆ ದೊಡ್ಡದಾಗಿ ಲಾರ್ಜರ್ ದೆನ್ ಲೈಫ್ ಸೆಟ್ ಇರುತ್ತೆ ಅಂತ. ಬಿಕಾಸ್ ಈ ತರ ಸೆಟ್ ಅಲ್ಲಿ ವರ್ಕ್ ಮಾಡೋದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ನಂಗೆ ರಾಣಿ ಇದರಲ್ಲಿ ಕಾಸ್ಟ್ಯೂಮ್ಸ್ ಅಲ್ಲೆಲ್ಲ ಪ್ರಗತಿ ಮ್ಯಾಮ್ ತುಂಬಾ ಚೆನ್ನಾಗಿ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿದ್ರು. ಸೊ ನಂಗೆ ತುಂಬಾ ಖುಷಿ ಆಗಿತ್ತು. ಓಕೆ, ನಾನೇನೋ ರಾಣಿ ಪ್ರಗತಿ ಮ್ಯಾಮ್ ಕಾಸ್ಟ್ಯೂಮ್ ಡಿಸೈನರ್ ಇದಕ್ಕೆ, ಓಕೆನಾ. ಸೊ ಸೆಟ್ಟಿಗೆ ಬಂದ ತಕ್ಷಣ ನಂಗೆ ಅರ್ಥ ಆಗಿದ್ದು, ಓಕೆ ನಾನು ವಿಲ್ಲನ್ದು ವೈಫ್, ನಾನೇನೋ ಮಾಡ್ತಾ ಇದ್ದೀನಿ ಸಿನಿಮಾ ಅಲ್ಲಿ ಅಂತ. ಅಲ್ಲಿ ತನಕ ಐ ಹ್ಯಾಡ್ ನೋ ಐಡಿಯಾ. ಬಟ್ ಸೆಟ್ ಅಂಡ್ ಆಲ್ ವಾಸ್ ವೆರಿ 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 ಹ್ಯೂಜ್. ಎಲ್ಲಾ ಸೆಟ್ನು ಕ್ಯೂರೇಟೆಡ್ ಸೆಟ್ ಅದು. ಸೊ ಇವಾಗ ನಾವೇನ್ ನೋಡ್ತೀವಿ, ಇವನ್ ಬ್ರಹ್ಮಕಲಶ ಸಾಂಗ್ ಅಲ್ಲೆಲ್ಲ ಏನ್ ನೋಡ್ತೀವಲ್ಲ, ಅದು ಪೂರ್ತಿ ಹಿಲ್ಲಲ್ಲಿ ಸೆಟ್ ಹಾಕಿರೋದು. ಸೊ ಹಾಗಾಗಿ ಇಟ್ ಇಸ್ ಅ ಲಾರ್ಜರ್ ದೆನ್ ಲೈಫ್ ಸೆಟ್ ಅಂಡ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನನ್ಗೆ. ಅಂದ್ರೆ ಇವಾಗ ನೀವು ಮಾತಾಡ್ತಾ ಹೇಳಿದ್ರೆ ಬ್ರಹ್ಮಕಲಶ ಸಾಂಗ್ ಬಗ್ಗೆ ಮಾತಾಡ್ತಾ, ಸೊ ಇವಾಗ ಅದೊಂದು ಸೀನು ಟ್ರೋಲ್ ಆಗ್ತಾ ಇದೆ, ಅಲ್ಲೊಂದು ವಾಟರ್ ಬಾಟಲ್ ಅದು. ಸೊ ಈಗ ಯಾಕೆಂದ್ರೆ ನಾವು ಬೇರೆಯವ್ರಿಗೆ ಮಾತಾಡೋದು ಟ್ರೋಲ್ ಆಗೋದಕ್ಕಿಂತ ನೀವು ಆ ಒಂದು ಸಿನಿಮಾದಲ್ಲಿ ನೀವು ಒಂದು ಆಕ್ಟ್ ಮಾಡಿದ್ರ, ನಿಮ್ಗೆ ಗೊತ್ತಿರುತ್ತೆ ಅಂದ್ರೆ ಆ ಒಂದು ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಎಷ್ಟು ಡೆಪ್ತ್ ಆಗಿ ಮಾಡಿರ್ತಾರೆ ಕೆಲಸ ಅಂತ. ಸೊ ನಿಮ್ಗೆ ಏನ್ ಅನ್ಸ್ತು, ಅದು ಮಿಸ್ ಆಗಿರೋದ ಅಥವಾ ಏನ್ ಅನ್ಸುತ್ತೆ ನಿಮ್ಗೆ? ಆಕ್ಚುಲಿ ಅದು ಓಕೆ ಶಾಟೇ ಅಲ್ಲ ಅನ್ಸುತ್ತೆ ನಂಗೆ. ಬಿಕಾಸ್ ತುಂಬಾ ಕೇರ್ಫುಲ್ ಆಗಿ ದೇರ್ ವೇರ್ ಸೋ ಮೆನಿ ಪೀಪಲ್ ಟು ಕ್ರಾಸ್ ಚೆಕ್ ಆನ್ ದ ಇದು ಎಲ್ಲ, ಓಕೆನಾ, ವಿಡಿಯೋ ಎಲ್ಲ. ನನ್ಗನ್ಸುತ್ತೆ ಅದು
ಐ ಡೋಂಟ್ ನೋ ಅದು ಹೇಗೆ ಅಲ್ಲಿ ಬಂದಿದೆ ಅಂತ, ಬಿಕಾಸ್ ಅಷ್ಟು ಜನ ಎಲ್ಲರೂ ತುಂಬಾ ಕೇರ್ಫುಲ್ ಇರ್ತಾ ಇದ್ವಿ, ಬಿಕಾಸ್ ಅಷ್ಟು ಜನ ಆರ್ಟಿಸ್ಟ್ ಇರ್ತಾ ಇದ್ರು. ಒಂದ್ ದಿನ ಕಾಂತಾರ ಸೆಟ್ ಅಲ್ಲಿ 1,000 ಜೂನಿಯರ್ ಆರ್ಟಿಸ್ಟ್ ಇರ್ತಾ ಇದ್ರು. ಸೊ ಇಟ್ ಇಸ್ ನಾಟ್ ಅಟ್ ಆಲ್ ಈಸಿ ಜಾಬ್ ಟು ಈವನ್ ಮೇಂಟೈನ್ ಅಷ್ಟು ಜನರನ್ನ ಮೇಂಟೈನ್ ಮಾಡಕ್ಕೆ. ಬಟ್ ಏನೋ ಒಂದು ಚಿಕ್ಕ ಮಿಸ್ಟೇಕ್ ಆಗಿದೆ ಐ ಥಿಂಕ್. ಇಷ್ಟು ದೊಡ್ಡ ಸಿನಿಮಾ ಅಲ್ಲಿ ಒಂದೇನೋ ಇಷ್ಟು ಚೆನ್ನಾಗಿ ನಮ್ಮ ಕಲ್ಚರ್ನ, ನಮ್ಮ ಯುನೋ ನಮ್ಮ ಟ್ರೆಡಿಷನ್ನ ನಾವು ಹೇಳಿದ್ವಿ, ಎಲ್ಲೋ ಒಂದು ಚಿಕ್ಕ ಮಿಸ್ಟೇಕ್ನ ಐ ಥಿಂಕ್ ನಾವು ಇಗ್ನೋರ್ ಮಾಡ್ಬೋದು. ಅಲ್ಲ, ನೀವು ಅದನ್ನ ಪಾಸಿಟಿವ್ ಆಗು ನಿಮ್ಮ ಫಿಲಂ ಟೀಮ್ ಅವ್ರು ಆಗಿರ್ಬೋದು, ನೀವಾಗಿರ್ಬೋದು ಅನ್ಕೋಬಹುದು. ಏನಕ್ಕೆ ಅಂತಂದ್ರೆ ಅಷ್ಟು ಡೆಪ್ತ್ ಆಗಿ ನಮ್ಮ ಸಿನಿಮಾ ನೋಡಿದ್ದಾರೆ ಅಂತ, ಒಂದೊಂದು ಪ್ರತಿ ಸೀನು ಕೂಡ ಜನ ನೋಡ್ತಾ ಇದ್ದಾರೆ ಅಂತ ಅನ್ಕೋಬಹುದು ನೀವು. ನಂಗೆ ಗೊತ್ತಿಲ್ಲ, ಐ ಥಿಂಕ್ ಸ್ವಲ್ಪ ಕೈಂಡ್ನೆಸ್ ಇರ್ಬೋದು ಅನ್ಸುತ್ತೆ. ಬಿಕಾಸ್ ಕಾಂತಾರ ತುಂಬಾ, ಬಿಕಾಸ್ ನಾನು ಅಲ್ಲಿ ಸೆಟ್ಟಲ್ಲೂ ಇದ್ದಿದ್ರಿಂದ ಇಟ್ ಇಸ್ ನಾಟ್ ಈಸಿ. ಆ ತರ ಸೆಟ್ಟಲ್ಲಿ ವರ್ಕ್ ಮಾಡೋದು ಈಸಿ ಅಲ್ಲ, ಬಿಕಾಸ್ ಅದು ಹಿಲ್ ಆಗಿರೋದ್ರಿಂದ ತುಂಬಾ ಗಾಳಿ ಬರುತ್ತೆ. ಸಡನ್ ಆಗಿ ಯಾವ ಟೈಮ್ ಗಾಳಿ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಅಂಡ್ ಅಲ್ಲಿ ನೀವು ನೋಡಿದ್ರೆ ಪೂರ್ತಿ ಬೆಂಕಿಯಲ್ಲೆಲ್ಲ ಲೈಟ್ ಮಾಡಿರೋದು. ಸೊ ಸಿ ದರ್ ವೇರ್ ಅ ಲಾಟ್ ಆಫ್ ಥಿಂಗ್ಸ್. ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅದಕ್ಕೆ ಯಾವಾಗ್ಲೂ ಸೆಟ್ಟಲ್ಲಿ ಆಂಬ್ಯುಲೆನ್ಸ್ ಇರ್ತಾ ಇತ್ತು ಅಂಡ್ ಆಲ್ ದಟ್. ಸೊ ಇದೊಂದು ಚಿಕ್ಕದನ್ನ ಮಿಸ್ಟೇಕ್ ಆಗಿದೆ ಅಂತ. ಓಕೆ, ಒಂದು ಏನಂತಂದ್ರೆ ನಿಮಗೆ ಕ್ಯಾರೆಕ್ಟರ್ ಹೇಳಿದ್ರೆ ನಾನು ವಿಲನ್ ವೈಫ್ ಅಂತ ಹೇಳಿದ್ರಿ. ಸೊ ನೀವು ನೋಡಿದ್ರೆ ಇಷ್ಟು ಸಾಫ್ಟ್, ಇಷ್ಟು ಬ್ಯೂಟಿಫುಲ್ ಆಗಿದ್ದೀರಾ. ಸೊ ವಿಲನ್ ವೈಫ್ ಆಗಿ ನಾನು ಮಾಡ್ಬೋದು ಅಂತ ನಿಮಗೆ ಅನಿಸ್ತಾ, ಅಥವಾ ಆ ಒಂದು ಇನ್ವಾಲ್ವ್ ಆದ್ರೆ ಯಾವ ತರ ಅಂತ? ಸಿ ನನ್ ಕ್ಯಾರೆಕ್ಟರ್ ಹೇಳಿದಾಗ ವಿಲನ್ ವೈಫ್ ಅಂದಾಗ ಓಕೆ, ಫುಲ್ ವಿಲಿ ಮೋಡಲ್ ಬರ್ಬೇಕು ನಾನು ಅನ್ಕೊಂಡಿದ್ದೆ. ಬಟ್ ಆಕ್ಚುಲಿ ಸೊ ಬೇಸಿಕ್ಲಿ ನನ್ಗೆ ಕ್ಯಾರೆಕ್ಟರ್ ಬಗ್ಗೆ ಏನ್ ಹೇಳಿದ್ರು ಅಂದ್ರೆ, ನನ್ನ ಹಸ್ಬೆಂಡ್ ಬಂದು ತುಂಬಾ ಸಖಿಯರ್ ಜೊತೆ ಎಲ್ಲರ ಜೊತೆ ತುಂಬಾ ಇನ್ವಾಲ್ವ್ ಇರ್ತಾರೆ ಅಂಡ್ ತುಂಬಾ ಫ್ಲರ್ಟ್ ಮಾಡ್ತಾ ಇರ್ತಾರೆ ಅಂಡ್ ನನಗೆ ಜಾಸ್ತಿ ಟೈಮ್ ಕೊಡಲ್ಲ. ಮನೆ ಅಥವಾ ಹೆಂಡತಿ ಮಕ್ಕಳು ರೆಸ್ಪಾನ್ಸಿಬಿಲಿಟಿ ಇಲ್ಲ ಆ ತರ. ಯು ಹ್ಯಾವ್ ಸೀನ್ ಫಿಲಮ್ ಅಲ್ಲಿ ಆ ತರ ನನ್ಗೆ ಅವ್ರು ಹೇಳಿದ್ರಿಂದ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನ್ ತುಂಬಾ ಅಮಾಯಕತೆ, ಹೆಲ್ಪ್ಲೆಸ್ನೆಸ್ ಅದನ್ನ ತೋರಿಸ್ಬೇಕಿತ್ತು. ಸೊ ಹಾಗಾಗಿ ನನ್ಗೇನು ಅಷ್ಟು ಡಿಫಿಕಲ್ಟ್ ಅನ್ಸಿಲ್ಲ. ಓಕೆ, ವಿಲನ್ ಆದ್ರೂ ಮಾಡ್ಬೋದಲ್ಲ. ಇವಾಗ ಏನಂತಂದ್ರೆ ಕಾಂತಾರದಲ್ಲಿ ನಿಮ್ಗೆ ಪ್ರೀವಿಯಸ್ ಡೈಲಾಗ್ ಇತ್ತು, ನನ್ಗೂ ಕೂಡ ಡೈಲಾಗ್ ಇತ್ತು. ಅಂದ್ರೆ ಸಿನಿಮಾದಲ್ಲಿ ಯಾವ ಪೋರ್ಷನ್ ಬೇಕೋ ಆ ಪೋರ್ಷನ್ ಇದ್ ಮಾಡಿದಾರೆ. ನಿಮಗೆ ಡೈಲಾಗ್ ಸಿಕ್ಕಿ ಅಂದ್ರೆ ನೋಡಿದವರಿಗೆ ಡೈಲಾಗ್, ನಿಮ್ ಡೈಲಾಗ್ ನೋಡಕ್ ಚಾನ್ಸ್ ಆಗಿಲ್ಲ. ಸೊ ಡೈಲಾಗ್ ಇಲ್ದೇನೆ ಇಷ್ಟು ವೈರಲ್ ಆಗಿದ್ದೀರಾ, ಇಷ್ಟು ಜನಗಳಿಗೆ ರೀಚ್ ಆಗಿದ್ದೀರಾ, ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಸಿ ಆಕ್ಚುಲಿ ಕುಲಶೇಖರ ಅವ್ರು ಸತ್ತಾಗ ಅದೊಂದು ಬ್ಯೂಟಿಫುಲ್ ಆಗಿರೋ ಒಂದು ಸೀನ್ ಇದೆ. ಅದು ಫೈನಲ್ ಟೇಕ್ ಅಲ್ಲಿ, ಅದು ಫೈನಲ್ ಕಟ್ ಅಲ್ಲಿ ಅದಾಗಿಲ್ಲ, ದೇ ಡಿಡ್ಂಟ್ ಪುಟ್ ಇಟ್. ಬಟ್ ಅದ್ ಸೀನ್ ಹೇಗಿದೆ ಅಂದ್ರೆ, ಕುಲಶೇಖರ ನ ಪೂರ್ತಿ ಊರಿಂದ ಅವ್ರ ಡೆಡ್ ಬಾಡಿನ ಕರ್ಕೊಂಡ್ಬಂದು, ತುಂಬಾ ಡೀಪ್ ಆಗಿದೆ ಆ ಸೀನ್. ಕರ್ಕೊಂಡ್ಬಂದು ಇಮಿಡಿಯೇಟ್ಲಿ ನಾವು ನೋಡಿದ ತಕ್ಷಣ ತುಂಬಾ ಶಾಕ್ ಆಗಿ ಅದೊಂದು ಅಳುವುದು ಸೀನು. ಆಮೇಲೆ ಗಂಡನ ಲಾಸ್ಟ್ ಅಲ್ಲಿ ಸುಡ್ಬೇಕಾದ್ರೆ ಕುಲಶೇಖರ ಅವ್ರನ್ನ ನೋಡ್ಬಿಟ್ಟು ಹೇಳ್ತೀನಿ ಸಖಿಯರ್ಗೆಲ್ಲ, ನನ್ ಗಂಡ ಬದುಕಿರೋ ತನಕ ಅಂತೂ ನನ್ಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕಾಗಲ್ಲ, ಅಟ್ಲೀಸ್ಟ್ ಸತ್ ಮೇಲೆ ಐ ವಾಂಟ್ ಟು ಸಿ ಕಂಪ್ಲೀಟ್ಲಿ ಫುಲ್ಲಿ. ಆ ಥರ ಎಲ್ಲ ಡೈಲಾಗ್ಸ್ ಇದೆ ಆ ಪೋರ್ಷನ್ ಅಲ್ಲಿ. ಅವ್ರು ಸತ್ತಾಗ ಎಲ್ಲ ತುಂಬಾ ಡೈಲಾಗ್ ಪೋರ್ಷನ್ಸ್ ಇತ್ತು. ಬಟ್ ಫೈನಲ್ ಕಟ್ಟಲ್ಲಿ ಅದಿರ್ಲಿಲ್ಲ. ಬಟ್ ನನ್ಗೇನು ಡಿಸಪಾಯಿಂಟ್ಮೆಂಟ್ ಇಲ್ಲ, ಬಿಕಾಸ್ ಸಿನಿಮಾ ತುಂಬಾ ಚೆನ್ನಾಗಿ ರೀಚ್ ಆಗಿದೆ ಅಂಡ್ ನನ್ಗೆ ಯುನೋ ಇಟ್ ಗೇವ್ ಮಿ ಅ ಲಾಟ್ ಆಫ್ ನೇಮ್. ದೋ ನಾನು ಇದಕ್ಕಿಂತ ಮುಂಚೆ ತುಂಬಾ ಸಿನಿಮಾ ಮಾಡಿದ್ರೇನು 3-4 ಫಿಲ್ಮ್ಸ್ ಮಾಡಿದ್ರೇನು, ನಂಗೆ ಕಾಂತಾರದಲ್ಲಿ ಸಿಕ್ಕಷ್ಟು ಎಕ್ಸ್ಪೋಜರ್ ಸಡನ್ಲಿ ನಾನು ವೈರಲ್ ಆಗ್ಬಿಟ್ಟೆ. ಸಡನ್ಲಿ ನನಗೆ ಆ ಫೇಮ್ ಸಿಕ್ತು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಇನ್ನೊಂದೇನಂತಂದ್ರೆ, ಇವಾಗ ಡೈಲಾಗ್ ಇಲ್ಲದೆ ಇದ್ರು ಕೂಡ ಜನಗಳಿಗೆ ರೀಚ್ ಆಗಿದ್ದೀರಾ. ಸೊ ಯಾಕೆ ಈ ಒಂದು ಸಿನಿಮಾದಲ್ಲಿ ಇಲ್ಲದೆ ಇರೋ ಡೈಲಾಗ್ನ ಯಾಕೆ ನಮ್ಮ ವೀಕ್ಷಕರಿಗೆ ಇವಾಗ ಹೇಳ್ಬಾರ್ದಂತ? ಆ ಸೀನ್ ಅಲ್ಲಿ ಯಾವ್ದಾರು ಒಂದು ಡೈಲಾಗು ನೀವು ಸೇಮ್ ಅಲ್ಲಿ ಸೀನ್ ಯಾವ ತರ ಇರುತ್ತೆ ಅದೇ ತರ ಒಂದು ರೀಕ್ರಿಯೇಟ್. ಸೊ ಅದು ಹೇಗೆ ಬರುತ್ತಂದ್ರೆ, ಕುಲಶೇಖರ ಸತ್ತಾಗ ಅವ್ರು ಬದುಕಿರೋ ತನಕ ಅಂತೂ ನಾನು ಅವ್ರನ್ನ ಕಣ್ತುಂಬ ನೋಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಅವ್ರು ಸತ್ ಮೇಲಾದ್ರೂ ನೋಡ್ತೀನಿ ಅಂದ್ಬಿಟ್ಟು ತುಂಬಾ ಅಳತರ. ಇಟ್ಸ್ ಅ ವೆರಿ ಪೇನ್ಫುಲ್ ಸೀನ್. ಸೊ ಈ ಡೈಲಾಗ್ ಇತ್ತು ಅದರಲ್ಲಿ. ಅಂಡ್ ಸಿ there were some dialogues definitely, because obviously ನನ್ನ ಹಸ್ಬೆಂಡ್ ಆಗಿರ್ತಾರೆ ವಿಲನ್. there were definitely, but ಇಮ್ಯಾಜಿನ್ ನಾನು ಇದನ್ನ ಈ ತರ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಡೈಲಾಗ್ಸ್ ಏನು ಇಲ್ದೇನೆ ನಂದೊಂದು ಬಿಟ್, ಇಷ್ಟೊಂದು ಚಿಕ್ಕ ಬಿಟ್ ತಗೊಂಡ್ಬಿಟ್ಟು, ನೀವ್ ಆ ಪೋಸ್ಟ್ ನೋಡಿರ್ಬೋದು, ಹುಲಿ ಜೊತೆಗೆ ನನ್ ಪೋಸ್ಟ್ ಹಾಕ್ಬಿಟ್ಟು ಡೈಲಾಗ್ 0 ಇಂಪ್ಯಾಕ್ಟ್ 100% ಅಂತ. ಆಮೇಲೆ ಬ್ರಹ್ಮ ರಾಕ್ಷಸ, ಹುಲಿ, ನನ್ ಫೋಟೋ ಹಾಕ್ಬಿಟ್ಟು 3 ಕ್ಯಾರೆಕ್ಟರ್ಸ್ ದಟ್ ಮೇಡ್ ಅ ಲಾಟ್ ಆಫ್ ಇಂಪ್ಯಾಕ್ಟ್ ವಿದೌಟ್ ಅ ಸಿಂಗಲ್ ಡೈಲಾಗ್ ಅಂದ್ಬಿಟ್ಟು, ಅದಷ್ಟು ಸೈಲೆಂಟ್ ಸುಂದರಿ. ಆನೆಸ್ಟ್ಲಿ ಸ್ಪೀಕಿಂಗ್, ನನ್ಗೆ ಇವಾಗ ಎಲ್ರು ನನ್ಗೆಷ್ಟು ಸೋಷಿಯಲ್ ಮೀಡಿಯಾಲ್ ಮೆಸೇಜ್ ಬರ್ತಾ ಇದೆ ಅಂದ್ರೆ ಸೈಲೆಂಟ್ ಸುಂದರಿ ಅಂತ, ಅದೊಂದು ಟ್ಯಾಗೇ ಆಗ್ಬಿಡ್ತು ನನ್ಗೆ. ಸಿ ಐ ಥಿಂಕ್ ಒಂದ್ ಕ್ಯಾರೆಕ್ಟರ್ಗೆ ಅಥವಾ ಒಂದ್ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಸ್ಟ್ರಾಂಗ್ ಆಗಿದ್ರೆ ಇಟ್ ವಿಲ್ ರೀಚ್ ವೇರ್ ಇಟ್ ಹ್ಯಾಸ್ ಟು ರೀಚ್. ನೀವು ಇದು ಕಾಂತಾರ ನನ್ಗೆ ಕನ್ನಡದಲ್ಲಿ 3ನೇ ಫಿಲಂ ಅಂತ ಹೇಳಿದ್ರಿ, ತಮಿಳಲ್ಲೂ ಮಾಡಿದ್ದೀನ ಅಂತ ಹೇಳಿದ್ರಿ.
ಸೊ ಬಿಫೋರ್ ಕಾಂತಾರ ಆಫ್ಟರ್ ಕಾಂತಾರ ಏನ್ ಚೇಂಜಸ್ ಇದೆ, ಏನ್ ಅನಿಸ್ತಿದೆ? ಆಫ್ಟರ್ ಕಾಂತಾರ ನಂಗೊಂದು ಆಡಿಯನ್ಸ್ ಇದ್ದಾರೆ ಇವಾಗ. ಅಂದ್ರೆ ನಂಗೆ ತುಂಬಾ ಜನ ಮೆಸೇಜ್ ಕಳಿಸ್ತಾರೆ. ನಿಮಗೆ ಗೊತ್ತಾಗತ್ತಲ್ಲ, ನೀವು ತುಂಬಾ ಜನರಿಗೆ ರೀಚ್ ಆಗ್ತಾ ಇದ್ದೀರಾ ಅಂತ ಇಮಿಡಿಯೇಟ್ಲಿ ತುಂಬಾ ಜನ ನನ್ಗೆ ನೋಟಿಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನನ್ನ ನೇಟಿವ್ ಅಲ್ಲಿ ನನ್ ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ ಇವಾಗ. ಇನ್ಫ್ಯಾಕ್ಟ್ ನಮ್ ತಂದೆಗೆಲ್ಲ ತುಂಬಾ ಸತಿ ಕಾಲ್ ಮಾಡಿ, ಇವಾಗ ನಾನು ಮನೆಗೆ ಹೋಗಿದ್ದೆ ಒಂದ್ 3 weeks ಮುಂಚೆ, ಎಲ್ರು ನಿಮ್ ಡಾಟರ್ ಇದ್ದಾರಾ, ಪ್ಲೀಸ್ ನಮ್ ಡಾಟರ್ ಫೋಟೋ ತೆಕ್ಕೊಬೇಕಂತಿದ್ದಾರೆ, ನಮ್ಮ ಮಗಳು ಫೋಟೋ ತೆಕ್ಕೊಬೇಕು, ನಮ್ಮ ಮಗ ಫೋಟೋ ತೆಕ್ಕೊಬೇಕು ಅಂತ. ಬಿಕಾಸ್ ಭಟ್ಕಳದಿಂದ ಯಾರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರು ಇಲ್ಲ. ಸೊ ನಾನೇ ಫಸ್ಟ್ ಹುಡುಗಿ ಅಲ್ಲಿಂದ ಬಂದಿರೋದು. ಸೊ ಹಾಗಾಗಿ ಕಾಂತಾರದಲ್ಲಿ ನೋಡಿದ ತಕ್ಷಣ ಎಲ್ರು ಸೆಲೆಬ್ರೇಟ್ ಮಾಡಕ್ ಸ್ಟಾರ್ಟ್. ಅದು ಕೂಡ ಕಾಂತಾರ ಪ್ಯಾನ್ ಇಂಡಿಯಾ ದೊಡ್ಡ ಸಿನಿಮಾ. ಹೌದು. ಸೊ ಐ ಥಿಂಕ್ ನಾನು ಈ ಫಿಲಮ್ ಅಲ್ಲಿ ಆಕ್ಟ್ ಮಾಡೋದ್ರಿಂದ ನಮ್ಮ ಊರಲ್ಲಿ ಅಥವಾ ನನ್ನ ಮನೆ ಕಡೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಒಂದ್ ಫ್ಯಾನ್ ಬೇಸ್ ಅಂತ ನನ್ಗೊಂದು ಕ್ರಿಯೇಟ್ ಆಯ್ತು. ಅದು ಕಾಂತಾರದಿಂದನೇ ಸಾಧ್ಯ ಆಗಿರೋದು. ಓಕೆ, ನಿಮ್ಮ ಫ್ಯಾಮಿಲಿ ಅವರು ಎಷ್ಟು ಖುಷಿಯಾಗಿದ್ದಾರೆ? ಅದೇ ಕಾಂತಾರ ಈ ಒಂದು ನೀವ್ ಹೇಳ್ದಂಗೆ ಕೇಳ್ತಾ ಇದಾರಲ್ಲ, ಫುಲ್ ಖುಷಿಯಾಗಿದ್ದಾರೆ. ಸಮ್ ಲೋಕಲ್ ಇಂಟರ್ವ್ಯೂ ಟಿವಿ ಚಾನೆಲ್ ಅವರು ಅಲ್ಲಿ ಬಂದ್ಬಿಟ್ಟು ನಮ್ ತಂದೆ ಇಂಟರ್ವ್ಯೂ ತಗೊಂಡ್ರು. ನಮ್ ತಂದೆ ಫುಲ್ ಖುಷ್. ಅದನ್ನೆಲ್ಲ ರಿಲೇಟಿವ್ಸ್ ತೋರಿಸ್ಬಿಟ್ಟು ಹಿ ಇಸ್ ವೆರಿ ವೆರಿ ಹ್ಯಾಪಿ. ಸಿ ಅದು ಯಾರಿಗಾದ್ರೂ ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಅಲ್ಲ, ಓಕೆ ಮೈ ಡಾಟರ್ ಇಸ್ ದೇರ್ ಅಂತ ಹೇಳ್ಕೊಳಕ್ಕೆ. ಸೊ ಹಿ ಇಸ್ ವೆರಿ ವೆರಿ ಹ್ಯಾಪಿ. ಸೊ ತುಂಬಾ ಖುಷಿಯಾಗಿದ್ದಾರೆ ಅವರು. ಇನ್ನೊಂದೇನಂತಂದ್ರೆ ಮೋಸ್ಟ್ಲಿ ನೀವ್ ಅನ್ಕೊಂಡಿರ್ತಾರೆ ನಮ್ಮಿಬ್ರದ್ದು ಇದು ಫಸ್ಟ್ ಮೀಟ್ ಅಂತ ಅನ್ಕೊಂಡಿದಿರಲ್ಲ, ಅಂದ್ರೆ ನಾವು ಭೇಟಿ ಆಗಿರೋದು ಮೋಸ್ಟ್ಲಿ ಮುಂಚೆ ಮೀಟ್ ಆಗಿದ್ವಿ. ಅಂದ್ರೆ ಗೊತ್ತಿಲ್ಲ ನಿಮ್ಗೂ ನಾನು ಯಾರಂತ ಗೊತ್ತಿಲ್ಲ, ನನ್ಗೆ ನೀವ್ ಯಾರಂತ ಗೊತ್ತಿಲ್ಲ. ಅವಾಗ ಎಲ್ಲಿ ಹೇಳಿ ನೋಡೋಣ, ಥಿಂಕ್ ಮಾಡಿ. ಓ ಮೈ ಗಾಡ್, ನಂಗೆ ಗೊತ್ತಾಗ್ತಾನೆ ಇಲ್ಲ, ನಾನು ನಿಮ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಹೌದು, ನಾನು ಅಂದ್ರೆ ಇವಾಗ ನೀವು ಕಾಂತಾರ ಆಫ್ಟರ್ ಆದ್ಮೇಲೆ ಗೊತ್ತಾಯ್ತು ನೀವು ಐರಾ ಕೃಷ್ಣ ಅಂತ. ಸೊ ಪ್ರೀವಿಯಸ್ ನಾವು ನೋಡಿದೀವಿ. ಎಲ್ಲಿ ಅಂತ ನೀವು ನೆನ್ಪು ಮಾಡ್ಕೊಳ್ಳಿ. ಎಲ್ಲಿರ್ಬೋದು ಹೇಳಿ, ಗೆಸ್ ಕೊಡ್ತೀವಿ. ಒಂದು ಹೇಳಿ ಹೇಳಿ. ಒಂದು ಯೂಜ್ ಎಲ್ಲ ಕ್ರೌಡ್ ಸೇರೋ ಅಂತ ಒಂದು ಪ್ಲೇಸ್. ಅದು ಫೆಸ್ಟ್ ಅಲ್ಲ, ಸ್ಪೋರ್ಟ್ಸ್. ಇದು ಹೇಳಿ ಹೇಳಿ. ಸ್ಪೋರ್ಟ್ಸ್ ಅಲ್ಲ, ಸ್ಪೋರ್ಟ್ಸ್. ಒಂದು ದೊಡ್ಡ ಟೂರ್ನಿ ಇಂಡಿಯಾದಲ್ಲೇ, IPL ಅಲ್ಲ. IPL ಅಲ್ಲಿ ನೀವು ಅವತ್ತು ವೈರಲ್ ಆಯ್ತಲ್ಲ ಆ ಫೋಟೋ, ಅವತ್ತು ನಾನು ಇದ್ದೆ. ನೀವು ಒಳಗಡೆ ಇನ್ಸೈಡ್ ಮೋಸ್ಟ್ಲಿ ಬೈಟ್ ಕೊಡಕ್ ತಗೊಳಕ್ ಆಗಿಲ್ಲ ಆ ಒಂದು ಕ್ರೌಡ್ ಅಲ್ಲಿ. ನಿಮ್ ಫೋಟೋ ಎಲ್ಲ ಒಳಗಡೆ ಇರೋ ಆ ಮ್ಯಾಚ್ ಅಲ್ಲಿ ನಾನು ಬಂದಿದ್ದೆ. ನಾನು ಲಾಸ್ಟ್ ಒಂದ್ 5-10 hours ಹೊರಗಡೆ ಬಂದೆ, ಅಂದ್ರೆ ಬೈಟ್ಸ್ ಎಲ್ಲ ಪಬ್ಲಿಕ್. ಓಕೆ. ಸೊ ಆಕ್ಚುಲಿ ನಾನು RCB ದೊಡ್ಡ ಫ್ಯಾನ್ ಆಯ್ತು. ನೀವು ರೆಡ್ ಇದು ಹಾಕಿದ್ದೀರಿ. ನಾನು RCB ದೊಡ್ಡ ಫ್ಯಾನು. ಅಂಡ್ RCB ನಾಟ್ ಜಸ್ಟ್ ಟು ಟೆಲ್ ದಟ್ RCB ಬೆಂಗಳೂರು ಟೀಮ್ ಮಾತ್ರ. ಹೌದು, ನಾನು 8th standard 9th standard ಆ ಟೈಮಿಂದ RCB ಮ್ಯಾಚ್ ನೋಡ್ತಾ ಇದ್ದೆ. ಅಂಡ್ ಕಾಲೇಜ್ಗೆ ಹೋಗ್ತಾ ನಾನು ಆಲ್ಮೋಸ್ಟ್ ಎಲ್ಲಾ ಮ್ಯಾಚ್ಗೂ ಹೋಗಿದ್ದೀನಿ. ಆಲ್ಮೋಸ್ಟ್ ನನ್ನ ಹತ್ರ ಪಾಕೆಟ್ ಮನಿ ಇರ್ಲಿ ಇಲ್ಲದೆ ಇರ್ಲಿ, ಬ್ಲ್ಯಾಕ್ ಅಲ್ಲಿ ಟಿಕೆಟ್ ತಗೊಳ್ಳಿ, ಹೆಂಗೆ ಅಷ್ಟು ಹೋಗಿದ್ದೀನಿ. ಚಿನ್ನಸ್ವಾಮಿ ಎಲ್ಲಾ ಟೈಮು ನಾನು ಹೋಗಿ ಮ್ಯಾಚ್ ನೋಡಿದ್ದೀನಿ. ಓಕೆನಾ. ಸೊ ಈ ಮ್ಯಾಚ್ ಅಲ್ಲಿ ಏನಾಯ್ತು, ನಾನು ಯಾರ್ದೋ ಜೊತೆ ಜಗಳ ಆಡ್ತಾ ಇದ್ದೆ ಅಲ್ಲಿ. ಓಕೆನಾ. ಚೆನ್ನೈ ಅವ್ರ ಜೊತೆ ಚೆನ್ನೈ ಮ್ಯಾಚ್ ನಂಗೆ ಸಮಥಿಂಗ್ ಲೈಕ್ ದಟ್. ಬಟ್ ನಾನು ಅವ್ರ ಜೊತೆ ಜಗಳ ಆಡ್ತಾ ಇದ್ದೆ. ಅವರು ಏನ್ ಇಷ್ಟು ಹಾರಾಡ್ತೀರಾ, 6 ಮೇಲೆ 6 ಹೊಡಿತಾ ಇದ್ರು, ಏನ್ ಇಷ್ಟು ಹಾರಾಡ್ತೀರಾ ಅಂತ. ನಮ್ ಟೀಮು ನಾವು ಸಪೋರ್ಟ್ ಮಾಡ್ತಾ ಇದ್ವಿ, ಹಾರಾಡ್ತೀವಿ, ನಿಮ್ಗೇನು ಆ ತರ ನಾನು ಜಗಳ ಆಡ್ತಾ ಇದ್ದೆ. ಅದನ್ನ ಕ್ಯಾಮ್ರಾಮನ್ ಸರಿಯಾಗಿ ತಗೊಂಡ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ. ನಾನು ಆ ದಿನ ವೈಟ್ ಕ್ಯಾಪ್ ಹಾಕೊಂಡು ಹೋಗಿದ್ದೆ. ವೈಟ್ ಕ್ಯಾಪ್ ಗರ್ಲ್ ಅಂತ ಫುಲ್ ನನ್ನ ವೈರಲ್ ಮಾಡ್ಬಿಟ್ಟು ಆ ಮ್ಯಾಚ್ ಅಲ್ಲಿ ಐ ಕೈಂಡ್ ಆಫ್ ಬಿಕೇಮ್ ವೆರಿ ವೆರಿ ವೈರಲ್ ಆಯ್ತು. ಹೌದು. ಸೊ RCB ನಾನು ಮ್ಯಾಚ್ ಅಂದ್ರೆ ಹೋಗ್ತಾ ಇದ್ದೀನಿ, ರೆಗ್ಯುಲರ್ ಹೋಗ್ತಾ ಇರ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಫೇವರೇಟ್ ಯಾರು ಪ್ಲೇಯರ್? ಮತ್ತೆ ಈ ಸೀಸನ್ ಕಪ್ ಬೇರೆ ಗೆದ್ವಿ, ಎಷ್ಟು ಖುಷಿ ಆಯ್ತು. ಅವಾಗ ಎಲ್ಲಿದ್ರಿ ನೀವು? ಯಾವ ಸೆಲೆಬ್ರೇಷನ್ ಯಾವ ತರ ಇತ್ತು? ನಾನು ಅಹಮದಾಬಾದ್ ನಂಗೆ ಹೋಗಕ್ಕಾಗಿಲ್ಲ. ಬಟ್ ನಾನು RCB ಮೋಸ್ಟ್ ಆಫ್ ದ ಮ್ಯಾಚಸ್ ನೋಡಿದ್ದೀನಿ. ಇಲ್ಲಿನೂ ಚಿನ್ನಸ್ವಾಮಿಯಲ್ಲಿ ಒಂದು 3 ಮ್ಯಾಚ್ ನೋಡಿದ್ದೀನಿ, ಚೆನ್ನೈಯಲ್ಲಿ 1 ಮ್ಯಾಚ್ ನೋಡಿದ್ದೀನಿ. ಚೆನ್ನೈಯಲ್ಲೂ ನಾನು ಅಲ್ಲಿ ವರ್ಕ್ ಮಾಡ್ತೀನಿ, ಬಟ್ ಆದ್ರೂ ನಂದೊಬ್ಳದೇ ರೆಡ್ ಫ್ಲಾಗ್, ಅಲ್ಲಿ ಎಲ್ರದ್ದು ಯೆಲ್ಲೋ ಫ್ಲಾಗ್ ಇತ್ತು. ಸೊ ಇಟ್ ವಾಸ್ ಅ ಸಿಚುವೇಶನ್ ವೇರ್, ಬಟ್ ನಮ್ ಟೀಮ್ ಅಲ್ಲ, ನಾವ್ ಯಾವ ಟೀಮ್ ನ ಬೇಕಾದ್ರೂ ಸಪೋರ್ಟ್ ಮಾಡೋದು. ನಮ್ ಟೀಮು. ಸೊ ಹಾಗಾಗಿ ಇಟ್ ವಾಸ್ ಲೈಕ್ ವೆರಿ ವೆರಿ ನಂಗೆ ತುಂಬಾ ಎಕ್ಸೈಟಿಂಗ್ ಮೂಮೆಂಟ್ ಅದು. ಈ ಸತಿ ನನ್ಗೆ ತುಂಬಾ ಫೇವ್ರೆಟ್ ಪ್ಲೇಯರ್ ರಜತ್ ಪತಿದಾರ್. ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ನಂಗೆ ತುಂಬಾ ಇಷ್ಟ, ಬಟ್ ಅವ್ರ ಕ್ಯಾಪ್ಟನ್ಸಿಯಲ್ಲಿ ನಮ್ ಫಸ್ಟ್ ಕಪ್ ಬಂತು. ಸೊ ಐ ಲೈಕ್ ರಜತ್ ಪತಿದಾರ್. ಅದೇ ಸೆಲೆಬ್ರೇಷನ್ ಟೈಮ್ ಅಲ್ಲಿ ಎಲ್ಲಿದ್ರಿ ಅಂತ? ಯಾವ ತರ ಸೆಲೆಬ್ರೇಷನ್? ಮನೇಲೇ ಇದ್ದೆ. ನೀವು ನಂದೊಂದು ವಿಡಿಯೋ ನೀವು ನೋಡಿರ್ಬಹುದು, ಫುಲ್ ಅಳ್ತಾ ಇದ್ದೆ ನಾನು. ಐ ಡೋಂಟ್ ಥಿಂಕ್ ಇಷ್ಟು ಕ್ರೇಜಿ ನಾನು ಯಾವತ್ತೂ ಇದ್ದೆ ಅಂತ. RCB ಮ್ಯಾಚ್ ದಿನ ನಾನು ಫುಲ್ ಹತ್ಬಿಟ್ಟಿದ್ದೆ. ಇಟ್ ವಾಸ್ ವೆರಿ ಇಮೋಷನಲ್. ಐರಾ ಅವ್ರದ್ದು ಇನ್ನೊಂದು ಯಾರಿಗೂ ಮೋಸ್ಟ್ಲಿ ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ನಿಮ್ಮ ಒರಿಜಿನಲ್ ನೇಮು ಬೇರೆ ಇದೆ. ಏನಕ್ಕೆ ಅಂತಂದ್ರೆ ಇವಾಗ ಸ್ಯಾಂಡಲ್ವುಡ್ ನಲ್ಲಿ 6 ಲೆಟರ್ ಇಂದ ಎಲ್ಲರೂ ರಚಿತಾ, ರಮ್ಯಾ, ರಚಿತಾ, ರಾಧಿಕಾ, ಸಾಕಷ್ಟು ಜನ. ಸೊ ನಿಮ್ದು ಕೂಡ 6 ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ಪಟ್ಟೆ, ನಿಜಾನ? ನಿಮ್ಗೆ ಎಷ್ಟು ಲಕ್ ಇದೆ ಈ ಒಂದು ನೇಮು?
ಹೌದು, ನನ್ನ ಹೆಸರು ರಮ್ಯಾ ಕೃಷ್ಣ. ಓಕೆ. ಬಟ್ ಪ್ರಾಬ್ಲಮ್ ಏನಂದ್ರೆ ರಮ್ಯಾ ಕೃಷ್ಣ ಇಸ್ ಅ ವೆರಿ ಬಿಗ್ ಲೆಜೆಂಡರಿ ಆಕ್ಟರ್ ಅಲ್ವಾ. ಸೊ ನನ್ನ ಯಾರಾದ್ರೂ ಗೂಗಲ್ ಮಾಡ್ಬೇಕಂದ್ರೆ ಅಥವಾ ವಿಕಿಪೀಡಿಯಾ, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನನ್ನ ಹುಡುಕ್ಬೇಕಂದ್ರೇನು ರಮ್ಯಾ ಕೃಷ್ಣ ಅಂತ ಹೊಡೆದ್ರೆ ಫಸ್ಟ್ ಬರೋದು ರಮ್ಯಾ ಕೃಷ್ಣ, ಆಮೇಲೆ ದಿವ್ಯ ಸ್ಪಂದನ ಮ್ಯಾಮ್ ರಮ್ಯಾ. ಸೊ ಹಾಗಾಗಿ ನನ್ನ ಹೆಸರು ನಾನು ಚೇಂಜ್ ಮಾಡ್ಲೇಬೇಕಿತ್ತು. ಅಂಡ್ ಐರಾ ನನ್ಗೆ ಇದ್ ತನಕ ಎಲ್ಲಾ ಒಳ್ಳೆ ಹೆಸರನ್ನ ತಂದ್ಕೊಟ್ಟಿದೆ. ಸೊ ನಂಗೆ ಏನು ರಿಗ್ರೆಟ್ಸ್ ಇಲ್ಲ. ಓಕೆ. ಅದೇ ಅಂದ್ರೆ ಏನಾದ್ರು ಅಂದ್ರೆ ಡಾಕ್ಯುಮೆಂಟ್ ಎಲ್ಲ ಇಲ್ಲ, ನಾನು ಆಕ್ಚುಲಿ ಆ ಪ್ರೊಸೆಸ್ ಅಲ್ಲಿ ಇದೀನಿ, ಚೇಂಜ್ ಮಾಡ್ತಾ ಇದೀನಿ. ನನ್ನ ಬರ್ತ್ ನೇಮ್ ರಮ್ಯಾ ಕೃಷ್ಣ, ಬಟ್ ಸ್ಕ್ರೀನ್ ಅಲ್ಲಿ ಐರಾ. ಓಕೆ. ಐರಾ ಸ್ಪೆಲ್ ಮಾಡಕ್ ತುಂಬಾ ಕಷ್ಟ ಆಗುತ್ತೆ ನನ್ಗಂತೂ. ಅಂದ್ರೆ ಅದ್ರ ಮೀನಿಂಗ್ ಏನಂತ? ಸೊ ಆಕ್ಚುಲಿ ಐರಾ ಅದು ಓಕೆನಾ, AIRA ಐರಾ. ಅದ್ರ ಹೆಸರು ಬಂದು ಸರಸ್ವತಿ ದೇವ್ರು, ಸರಸ್ವತಿ ಅನದರ್ ನೇಮ್, ಗಾಡ್ ನೇಮ್, ಅನದರ್ ನೇಮ್ ಐರಾ. ಬಟ್ ನಾನು ಯಾಕೆ AYRA ಮಾಡ್ಕೊಂಡೆ ಅಂದ್ರೆ ನಾನು IRA AIRA ಆತರ ಆಲ್ರೆಡಿ ಬೇರೆಯವ್ರದೆಲ್ಲ ಹೆಸರಿತ್ತು, ನನ್ನ ಐಡೆಂಟಿಟಿ ಯುನೀಕ್ ಆಗಿರ್ಲಿ ಅಂದ್ಬಿಟ್ಟು AYRA ಅಂತ ಸ್ಪೆಲ್ ಮಾಡ್ಕೊಂಡೆ. ಆತರ. ಇನ್ನ ನಿಮ್ಗೆ ಸಿನಿಮಾ ಇಂಡಸ್ಟ್ರಿಗೆ ಬರೋಕಿನ್ನ ಮುಂಚೆ ಅಂದ್ರೆ ಲೈಕ್ ಆಡ್ಗಳು ಶೂಟ್ ಮಾಡಲ್ಲ ಈ ತರ ವರ್ಕ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರು. ಸೊ ನೀವು ನೋಡಿದ್ರೆ ಆಲ್ಮೋಸ್ಟ್ ಗೊತ್ತಾಗುತ್ತಲ್ಲ ನಿಮ್ಗೆ ನೀವು ಯಾವ ತರ ಬ್ಯೂಟಿ ಕ್ವೀನ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಯಾಕೆಂದ್ರೆ ಆಕ್ಟಿಂಗ್ ಬಂದವ್ರಿಗೆ ಅದೊಂದು ಇಂಪಾರ್ಟೆಂಟ್ ಆಗುತ್ತೆ ನಟಿಯರಿಗೆ. ಸೊ ನಿಮ್ದು ಬ್ಯೂಟಿ ಸೀಕ್ರೆಟ್ ಆಗಿರ್ಬೋದು, ಆ ಒಂದು ಕೇರಿಂಗ್ ಆಗಿರ್ಬೋದು, ವರ್ಕೌಟ್ ಆಗಿರ್ಬೋದು, ಡಯಟ್ ಆಗಿರ್ಬೋದು, ಯಾವ ತರ ಇರುತ್ತೆ ಅಂತ ಟಿಪ್ಸ್ ಜನಗಳು ನೋಡ್ತಾ ಇರ್ತಾರೆ, ನಾವು ಫಾಲೋ ಮಾಡ್ತೀವಿ ಅಂತ ಅನ್ಕೋಬಹುದು. ಸೊ ಏನ್ ಟಿಪ್ಸ್ ಹೇಳೋದಾದ್ರೆ ನಿಮ್ದು ರೊಟೀನ್ ಏನಿರುತ್ತೆ, ಆಮೇಲೆ ಟಿಪ್ಸ್? ಡಯಟ್ ನಾನು ಬೇಸಿಕ್ ಡಯಟ್ ಫಾಲೋ ಮಾಡ್ತೀನಿ, ಬಟ್ ವರ್ಕೌಟ್ ನಾನು ಡೈಲಿ ಮಾಡ್ತೀನಿ. ವರ್ಕೌಟ್ ತುಂಬಾ ರೆಗ್ಯುಲರ್ ಆಗಿ ಫಾಲೋ ಮಾಡ್ತೀನಿ. ಅಂಡ್ ಎಲ್ಲದಕ್ಕಿಂತ ಜಾಸ್ತಿಯಾಗಿ ನಾನು ಪ್ರಿಟಿ ಮಚ್ ಎಲ್ರಿಗೂ ಹೇಳೋದೇನಂದ್ರೆ ಸ್ವಲ್ಪ ಖುಷಿಯಾಗಿದ್ರೆ ಮುಖದ ಮೇಲೆ ಅದು ಕಾಣಿಸುತ್ತೆ. ನೀವು ಖುಷಿಯಾಗಿದ್ರೆ ನ್ಯಾಚುರಲಿ ಅದು ಚೆನ್ನಾಗಿ ಕಾಣಿಸುತ್ತೆ. ಸೊ ವರ್ಕೌಟ್ ಮಾಡಿ, ಡಯಟ್ ಮಾಡಿ, ಎಲ್ಲ ಮಾಡಿ, ಬಟ್ ಆದಷ್ಟು ಖುಷಿಯಾಗಿರಿ. ಅದರಿಂದ ಗ್ಲೋ, ನೀವು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ. ಅಷ್ಟೇ ಟಿಪ್ಸ್? ಅಷ್ಟೇ. ನನ್ ಟಿಪ್ ಬೇಸಿಕ್ ಟಿಪ್. ಅಲ್ಲ, ನಿಮ್ದು ರೊಟೀನ್ ಏನಿರುತ್ತೆ ಅಂತ ಯಾವ ತರ? ಓಕೆ. ಸೊ ನನ್ ಬ್ರೇಕ್ಫಾಸ್ಟ್ ಅಲ್ಲಿ ಬಾಯ್ಲ್ಡ್ ಎಗ್ಸ್, ಒಂದು ಪೋರ್ಷನ್ ಆಫ್ ಅವಕಾಡೋ, ಇಲ್ಲ ಒಂದು ಸ್ವೀಟ್ ಪೊಟ್ಯಾಟೊ, ಆ ಥರ ನ್ಯೂಟ್ರಿಷನ್ಗೆ ತಕ್ಕಂಗೆ ಒಂದು ಸ್ವಲ್ಪ ಪಂಪ್ಕಿನ್ ಸೀಡ್ಸು ಆ ಥರದ್ದೆಲ್ಲ ತಿಂತೀನಿ. ಲಂಚಲ್ಲಿ ಅನ್ನ ಸಾರು, ಹ್ಯಾಪಿಲಿ ಅನ್ನ ಸಾರು ತಿಂತೀನಿ, ನೋ ವರೀಸ್. ಒಂದು ಪೋರ್ಷನ್ ಆಫ್ ಚಿಕನ್ ಆ ಥರನೂ ತಿಂತೀನಿ ಬಿಕಾಸ್ ಆಫ್ ಡಯಟ್. ನೈಟ್ ಎಲ್ಲ ತುಂಬ ಕಮ್ಮಿ, ರಾತ್ರಿ ಎಲ್ಲ ತುಂಬ ಕಮ್ಮಿ. ಇನ್ ಬಿಟ್ವೀನ್ ಹೈಡ್ರೇಷನ್ ಚೆನ್ನಾಗಿ ಮಾಡ್ತಾ ಇರ್ತೀನಿ ಆ್ಯಂಡ್ ಆಲ್ ದಟ್. ಬಟ್ ವರ್ಕೌಟ್ ನಾನು ಯಾವತ್ತೂ ಮಿಸ್ ಮಾಡಲ್ಲ. ಐ ಆಲ್ವೇಸ್ ವರ್ಕೌಟ್ ರೆಗ್ಯುಲರ್ಲಿ. ಅಂದ್ರೆ ಇವಾಗ ವರ್ಕೌಟ್ ಅಂದ್ರೆ ಜಿಮ್ ಅಲ್ಲ ಅಥವಾ ನೀವು ಸ್ಪೋರ್ಟ್ಸ್, ಡ್ಯಾನ್ಸ್ ಈ ತರ ಕೆಲವು ಇರುತ್ತೆ? ಡಾನ್ಸ್ ಮಾಡ್ತೀನಿ, ಜಿಮ್ ಅಲ್ಲೂ ವರ್ಕೌಟ್ ಮಾಡ್ತೀನಿ. ಡೈಲಿ ರೆಗ್ಯುಲರ್? ನನ್ಗೆ ಶೂಟಿಂಗ್ ಇದ್ರೆ ಆಗಲ್ಲ, ಬಟ್ ಅದರ್ ಡೇಸ್ ಎಲ್ಲಾದು ವರ್ಕೌಟ್ ಮಾಡ್ತೀನಿ. ವೇಟ್ಸ್ ಲಿಫ್ಟ್ ಮಾಡೋದು ನಂಗೆ ತುಂಬಾ ಇಷ್ಟ, ಬಟ್ ಆದ್ರೂ ನಾಟ್ ಲೈಕ್ ಹೆವಿ, ಬಟ್ ನನ್ಗೇನ್ ನೆಸೆಸರಿ ಇದೆಯೋ ಐ ವರ್ಕೌಟ್ ವೆಲ್. ಇವಾಗ ಒಂದು ಟಿಪ್ಸ್ ಹೇಳ್ಬೇಕಂದ್ರೆ ನೋಡಿ, ಈ ಟಿಪ್ಸ್ ಫಾಲೋ ಮಾಡಿ ನಿಮ್ಗೆ ಸ್ಕಿನ್ ಗ್ಲೋ ಆಗ್ಬೋದು ಅಥವಾ ನಿಮ್ದೊಂದು ಡಯಟ್ ಸೀಕ್ರೆಟ್ ಇರುತ್ತೆ ಏನಂದ್ರೆ ಏನು ನಿಮ್ದೇ ಹೇಳ್ಬಿಡಿ. ನಾನ್ ಬೆಳಿಗ್ಗೆ ಎದ್ದು ಜಿಂಜರ್, ಆಮೇಲೆ ಅರಿಶಿನ, ಅದನ್ನ ಕುದಿಸ್ಬಿಟ್ಟು ಅದು ತಣ್ಣಗಾದ್ಮೇಲೆ ಅದ್ರಲ್ಲಿ ಒಂದು ಲೈಮ್ ಹಾಕ್ಬಿಟ್ಟು ಕುಡಿತೀನಿ. ಇದು ಬಂದು ಬಾಡಿನ ಕ್ಲೆನ್ಸ್ ಮಾಡುತ್ತೆ. ಸೊ ಇದು ನಂಗೆ ವರ್ಕ್ ಆಗ್ತಾ ಇದೆ, ನನ್ನ ಬಾಡಿಗೆ ಇದು ವರ್ಕ್ ಆಗ್ತಾ ಇದೆ. ಸೊ ಇದನ್ನ ಒಂದು ಮಾಡ್ತೀನಿ, ಖಾಲಿ ಹೊಟ್ಟೆಲಿ ಮಾಡ್ತೀನಿ. ಅದು ನಿಮ್ಮ ಒಂದು ಸೀಕ್ರೆಟ್? ಸೀಕ್ರೆಟ್ ಅಂತ ಹೇಳಕ್ ಆಗಲ್ಲ, ಬಟ್ ನಂಗ್ ಅನ್ಸುತ್ತೆ ಇದು ನನ್ನ ಬಾಡಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಒಬ್ಬೊಬ್ರಿಗೆ ಒಂದೊಂದ್ ತರ ನನ್ಗೆ ವರ್ಕ್ ಆಗಿದೆ ಅಂತ ನಾನು ಬೇರೆಯವ್ರಿಗೆ ಅಡ್ವೈಸ್ ಮಾಡ್ತಾ ಇಲ್ಲ, ಬಿಕಾಸ್ ಅವ್ರಿಗೆ ಅದು ವರ್ಕ್ ಆಗ್ತಾ ಇರ್ಬೋದು. ಬಟ್ ಅವ್ರ ಬಾಡಿಗೆ ಏನ್ ಸರಿ ಅನ್ಸುತ್ತೋ ಅದನ್ನ ನೋಡಿ ಅವ್ರು ಹುಡ್ಕೊಬಹುದು. ಸೊ ನನ್ ಕೆಲವು ಹೀರೋಗಳು, ಸೆಲೆಬ್ರಿಟೀಸ್, ಹೀರೋಯಿನ್ ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ಒನ್ ವರ್ಡ್ ಅಥವಾ ಒಂದ್ ಸೆಂಟೆನ್ಸ್ ಏನಾದ್ರು ನಿಮ್ಮ ಒಪಿನಿಯನ್, ನೀವು ಅವ್ರ ಜೊತೆ ಆಕ್ಟ್ ಮಾಡದೇ ಇದ್ದೀರಾ, ಮಾಡು ಕೂಡ ಇದ್ದೀರಾ, ಫಸ್ಟ್ ನಮ್ಮ ಅಪ್ಪು ಅವರು. ಓ ಮೈ ಗಾಡ್, ನಾನು ಆಕ್ಚುಲಿ ಈಗ ರೀಸೆಂಟ್ಲಿ ನಾನೊಂದು ಫೋಟೋ ನಮ್ಮ ತಂದೆ ಕಳ್ಸಿದ್ದೆ. ನಾನೊಂದು ಕಂಠೀರವ ಸ್ಟುಡಿಯೋ ಅಲ್ಲಿ ಒಂದು ಆ್ಯಡ್ ನಾನು ಶೂಟ್ ಮಾಡ್ತಾ ಇದ್ದೆ. ಅಪ್ಪು ಸರ್ ಅಲ್ಲಿಂದ ಪಾಸ್ ಆಗ್ತಾ ಇದ್ರು. ಅವರು ಅವ್ರ ಡ್ಯಾಡಿದು ಸಮಾಧಿ ಆಗ್ತಾ ಇದ್ರು. ನಾನು ಕೇಳಿದೆ, ಸರ್ ಒಂದು ಫೋಟೋ ಕೊಡ್ಬೋದಾ, ನಮ್ಮ ತಂದೆ ತುಂಬಾ ಖುಷಿ ಆಗ್ಬಿಟ್ಟು. ನಮ್ಮ ಡ್ಯಾಡಿ ಇಸ್ ಅ ಬಿಗ್ ಫ್ಯಾನ್ ಆಫ್ ಅಪ್ಪು ಅಂಡ್ ಹಿ ವಾಸ್ ಸೋ ಸ್ವೀಟ್. ಅವರು ಇಮಿಡಿಯೇಟ್ಲಿ ತಗೊಳ್ಳಿ, ಏನ್ ನಿಮ್ ಹೆಸರು, ಏನ್ ಮಾಡ್ತಾ ಇದ್ದೀರಾ, ಹೌದಾ, ತುಂಬಾ ಚೆನ್ನಾಗಿ, ಒಳ್ಳೇದಾಗ್ಲಿ ನಿಮ್ಗೆ ಅಂತ. ಅದೊಂದು ಕೈಂಡ್ನೆಸ್ ಇದೆ ಅಲ್ಲ, ಎಲ್ಲರಲ್ಲ ಅದಿರಲ್ಲ. ಈಸ್ ವೆರಿ ಕೈಂಡ್ ಎಸ್ ಅ ಪರ್ಸನ್. ಒನ್ ವರ್ಡ್ ಐ ವುಡ್ ಲೈಕ್ ಟು ಸೇ ಇಸ್ ಕೈಂಡ್ ಫಾರ್ ಹಿಮ್. ಸೊ ಮೀಟ್ ಆಗಿದ್ರೆ ಅದೇ ಒಂದ್ಸತಿ ಮೀಟ್ ಆಗಿದ್ದೀನಿ. ನೆಕ್ಸ್ಟ್ ಕಿಚ್ಚ ಸುದೀಪ್ ಅವರು.
ಮಾಸ್ ಯಾ ಆಕ್ಚುಲಿ ತುಂಬಾ ಜನರಿಗೆ ಗೊತ್ತಿಲ್ಲ, ನಾನು ಸುದೀಪ್ ಸರ್ದು ಒಂದು ಅಡ್ವರ್ಟೈಸ್ಮೆಂಟ್ಗೆ ನಾನು ಅಸಿಸ್ಟ್ ಮಾಡಿದ್ದೀನಿ. ಓಕೆ. ಸೊ ಸುದೀಪ್ ಸರ್ ಹತ್ರದಿಂದ ಅವ್ರ ಎನರ್ಜಿ ಎಲ್ಲ ತುಂಬಾ ಮಾಸ್. ಇಟ್ಸ್ ವೆರಿ ಸ್ಟ್ರಾಂಗ್ ಅಂಡ್ ಹೀಸ್ ವೆರಿ ಹಿ ಲುಕ್ಸ್ ವೆರಿ ಸ್ಟ್ರಾಂಗ್ ಎಸ್ ಅ ಪರ್ಸನ್, ಪವರ್ಫುಲ್ ಅಂಡ್ ಇಸ್ ವೆರಿ ಗುಡ್ ಲುಕಿಂಗ್ ಅಂಡ್ ಚಾರ್ಮಿಂಗ್ ಆಲ್ಸೋ. ಬಟ್ ಒನ್ ವರ್ಡ್ ಕೇಳಿದ್ರೆ ಮಾಸ್. ಮಾಸ್. ಎಸ್. ಓಕೆ. ಇನ್ನ ದರ್ಶನ್ ಅವರು? ದರ್ಶನ್ ಸರ್ ಬಂದು ಐ ಥಿಂಕ್ ಅವರು ಕನ್ನಡ ಮಾತಾಡೋ ರೀತಿ ನನಗೆ ತುಂಬ ಇಷ್ಟ. ಅಂದರೆ ಲೈಕ್ ನಾರ್ಮಲಿ ಇವಾಗ ನಾನು ಉಡುಪಿ ಅವಳು, ನನ್ನ ಭಾಷೆಯಲ್ಲಿ ಸ್ವಲ್ಪ ಈಗ ಬೆಂಗಳೂರು ಆಕ್ಸೆಂಟ್ ಬರಕ್ ಸ್ಟಾರ್ಟ್ ಆಗಿದೆ, ಜಾಸ್ತಿ ಬೆಂಗಳೂರಲ್ಲಿ. ಬಟ್ ಇವ್ರದ್ದು ಮೈಸೂರು ಆಕ್ಸೆಂಟ್ ತುಂಬಾ ಸ್ಟ್ರಾಂಗ್ ಆಗಿ ಬರುತ್ತೆ. ಆ ಕನ್ನಡ ನನಗೆ ತುಂಬಾ ಇಷ್ಟ. ಐ ಥಿಂಕ್ ಇಸ್ ಅ ರೈಟ್ ರೆಪ್ರೆಸೆಂಟೇಷನ್ ಫಾರ್ ಕನ್ನಡ. ಅಂದ್ರೆ ಯಾವಾಗಾದ್ರೂ ಭೇಟಿ ಆಗೋ ಚಾನ್ಸ್ ಏನೋ ಸಿಕ್ಕಿದೆಯಾ? ಇಲ್ಲ, ನಾನು ಅವ್ರನ್ನ ಮೀಟ್ ಮಾಡಕ್ಕಾಗಿ. ಓಕೆ. ಇನ್ನ ರಮ್ಯಾ ಅವರು? ಬ್ಯೂಟಿಫುಲ್. ಐ ಥಿಂಕ್ ಅವ್ರಿಗೆ ಮೋಹಕ ತಾರೆ ಅಂತ ರೈಟ್ ಆಗಿ ಕೊಟ್ಟಿದ್ದಾರೆ. ವೆರಿ ಬ್ಯೂಟಿಫುಲ್. ನಾನು ಒಂದ್ಸತಿ ಅವ್ರನ್ನ ನೋಡಿದೀನಿ. ಶೀಸ್ ವೆರಿ 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 ಬ್ಯೂಟಿಫುಲ್. ಓಕೆ. ರಕ್ಷಿತಾ ಅವರು? ಸೊ ಓಕೆ, ರಕ್ಷಿತಾ ಅವ್ರು ಆಕ್ಚುಲಿ ತುಂಬಾ ಕಡೆ ಫೇಮಸ್ ಇದ್ದಾರೆ. ನಾಟ್ ಈವನ್ ಕರ್ನಾಟಕ ಮಾತ್ರ ಅಲ್ಲ. ಬಿಕಾಸ್ ನಾನು ತಮಿಳಲ್ಲಿ ವಿಜಯ್ ಸರ್ ಅವ್ರದ್ದು ಒಂದು ಸಾಂಗ್ ನೋಡ್ತಾ ಇದ್ದೆ. ರಕ್ಷಿತಾ ಮ್ಯಾಮ್ ಎಷ್ಟು ಫೇಮಸ್ ಗೊತ್ತಾ ತಮಿಳಲ್ಲಿ? ಶೀಸ್ ವೆರಿ ಫೇಮಸ್ ಅಂಡ್ ಎಲ್ರಿಗೂ ಅವ್ರ ಇಷ್ಟ. ಐ ವುಡ್ ಲೈಕ್ ಟು ಸೇ ಶೀಸ್ ಫೇವ್ರೆಟ್. ಶೀಸ್ ಎವ್ರಿಬಡೀಸ್ ಫೇವ್ರೆಟ್. ಫೇವ್ರೆಟ್ ಇಸ್ ದ ರೈಟ್ ವರ್ಡ್ ಫಾರ್ ಹರ್. ಓಕೆ. ಇನ್ನ ನಮ್ಮ ರಾಖಿ ಬಾಯ್ ಯಶ್ ಅವರು? ಕ್ರಶ್. ಕ್ರಶ್ ಅಂದ್ರೆ ಚಾನ್ಸ್ ಏನೋ ಸಿಕ್ಕಿದೆ ಮೀಟ್ ಆಗೋದು? ನಾನು ಮೀಟ್ ಮಾಡಿದೀನಿ. ನನ್ನ ಕಾಲೇಜಲ್ಲಿ ಇರ್ತಾ ನಮ್ಮ ಕಾಲೇಜ್ ಫೆಸ್ಟ್ಗೆ ಅವ್ರು ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಸೊ ನಾವು ಅವ್ರ ಆಫೀಸ್ಗೆ ಹೋಗಿದ್ವಿ ಅವ್ರನ್ನ ಇನ್ವೈಟ್ ಮಾಡಕ್ಕೆ. ಸೊ ನಾನು ಅವ್ರನ್ನ ಮೀಟ್ ಮಾಡಿದ್ದೀನಿ. ಓಕೆ. ಇನ್ನು ಶಿವಣ್ಣ? ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿನ ರೈಟ್ ವೇ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇರೋದು ಶಿವಣ್ಣ. ಶಿವಣ್ಣ ಯಾವ ಫಿಲಮಲ್ಲಿ ಕೆಲಸ ಮಾಡಿದ್ರು, ಬೇರೆ ಲ್ಯಾಂಗ್ವೇಜಲ್ಲಿ ಕೆಲಸ ಮಾಡಿದ್ರು, ಕನ್ನಡದಲ್ಲಿ ಕೆಲಸ ಮಾಡಿದ್ರು, ದ ಕೈಂಡ್ ಆಫ್ ರೆಸ್ಪೆಕ್ಟ್ ಹಿ ಗೆಟ್ಸ್ ಆಸ್ ಅನ್ ಆರ್ಟಿಸ್ಟ್ ಅಂಡ್ ದ ಕೈಂಡ್ ಆಫ್ ರೆಪ್ರೆಸೆಂಟೇಷನ್, ಕರ್ನಾಟಕದ ಒಂದು ರೆಪ್ರೆಸೆಂಟೇಷನ್ ಏನು ಕೊಡ್ತಾರೆ, ದಟ್ ಇಸ್ ವೆರಿ ಬ್ಯೂಟಿಫುಲ್. ಇನ್ನ ಲಾಸ್ಟ್ ನೀವು ನಿಮ್ ಜೊತೆ ಆಕ್ಟ್ ಮಾಡಿದ್ದಾರೆ ಅಥವಾ ನೀವು ಅವ್ರ ಜೊತೆ ಆಕ್ಟ್ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅವರು? ಲೆಜೆಂಡ್. ನನ್ನ ಆಕ್ಚುಲಿ ಇದೊಂದು ಎಕ್ಸ್ಪ್ಲನೇಷನ್ ಚಿಕ್ಕದಾಗಿ ಕೊಡ್ತೀನಿ. ಯಾಕೆ ನಾನು ರಿಷಬ್ ಸರ್ನ ಲೆಜೆಂಡ್ ಅಂತ ಇರೋದಂದ್ರೆ, ನಮ್ಮ ಊರಿಗೆ ಕೆರಾಡಿ ಬಂದು ನಮ್ಮ ಊರಿಗೆ ತುಂಬಾ ಹತ್ರ. ಸೊ ಕುಂದಾಪುರದಂತ ಊರನ್ನ ಅಲ್ಲಿ ಸೆಟ್ ಹಾಕಿ ಅಲ್ಲಿ ಶೂಟ್ ಮಾಡಿ ಅಲ್ಲಿರೋ ಜನರಿಗೆ ಸಿನಿಮಾ ಮೇಲೆ ಇಂಟ್ರೆಸ್ಟ್ ಬರೋ ತರ ಮಾಡೋದು ಈಸಿ ಆದ ಕೆಲಸ ಅಲ್ಲ. ಅಷ್ಟು ಜನ ಈಗ ಕಾಂತಾರದಲ್ಲಿ ತಮಿಳ್ ಅವ್ರು ಆಕ್ಟ್ ಮಾಡಿದ್ದಾರೆ, ಜೂನಿಯರ್ ಆರ್ಟಿಸ್ಟ್, ತೆಲುಗು, ಮಲಯಾಳಂ ಅವ್ರು ಆಕ್ಟ್ ಮಾಡಿದ್ದಾರೆ. ಎಲ್ಲರೂ ಕುಂದಾಪುರಕ್ಕೆ ಬಂದು ನಮ್ಮೂರನ್ನ ನೋಡಿದ್ರು. ಸೊ ನಮ್ಮೂರಲ್ಲಿ ಅದೊಂದು ಸಿನಿಮಾದು ಹುಚ್ಚು ಅಂತ ಹೇಳ್ತಾರಲ್ಲ, ಸಿನಿಮಾ ಬಗ್ಗೆ ಇಂಟ್ರೆಸ್ಟ್ ಅಂತ ಹೇಳ್ತಾರಲ್ಲ, ಅದು ರಿಷಬ್ ಸರ್ ಇಂದ ಸ್ಟಾರ್ಟ್ ಆಯ್ತು. ಸೊ ಹಾಗಾಗಿ ಈಸ್ ಅ ಲೆಜೆಂಡರಿ ಆಕ್ಟರ್. ಹಿ ಹ್ಯಾಸ್ ಅ ವಿಷನ್. ಅವ್ರಿಗೊಂದು ವಿಷನ್ ಇದೆ ಅಂಡ್ ಅವರು ಅದೇ ತರ ಮಾಡ್ತಾ ಇದ್ದಾರೆ. ಅಂಡ್ ಇಟ್ಸ್ ನಾಟ್ ಈಸಿ ಆ ಸೆಟ್ ಅಲ್ಲಿ ವರ್ಕ್ ಮಾಡೋದು. ಐ ಥಿಂಕ್ ಇಸ್ ಅ ವಿಷನರಿ ಡೈರೆಕ್ಟರ್. ಹೌದು. ಎಸ್. ನೀವು ಕುಂದಾಪುರ ಅಂದ ತಕ್ಷಣ ನೆನಪಾಯ್ತು ಅಂದ್ರೆ ಈ ಸಿನಿಮಾ ಕುಂದಾಪುರ ಅನ್ನೋ ತರ. ಇವಾಗ ಉಪೇಂದ್ರ ಅವರು ಮೋಸ್ಟ್ಲಿ ಕುಂದಾಪುರ ಅನ್ಸುತ್ತೆ, ಕಾಶಿನಾಥ್ ಅವರು ಮತ್ತೆ ರಿಷಬ್ ಶೆಟ್ಟಿ ಅವರು, ಇನ್ನೂ ರವಿ ಬಸ್ರೂರ್ ಅವರು. ಸೊ ಸಾಕಷ್ಟು ಜನ ಕುಂದಾಪುರದಿಂದ ಬಂದಿದ್ದಾರೆ. ಹೌದು, ತುಂಬಾ ಜನ ಕುಂದಾಪುರದಿಂದ ಬಂದಿದ್ದಾರೆ. ಟ್ರೂ. ಐ ಥಿಂಕ್ ಆ ಟೈಮಲ್ಲಿ ಅಷ್ಟು ನಮ್ಮ ಕಲ್ಚರ್ ಬಗ್ಗೆ ನಾವು ಇಂಟ್ರೊಡ್ಯೂಸ್ ಮಾಡಕ್ ಆಗ್ತಾ ಇರಲಿಲ್ಲ. ಬಿಕಾಸ್ ಸಿನಿಮಾದಲ್ಲಿ ಜಾಸ್ತಿ ಬೇರೆ ತರ ಕಲ್ಚರು ತೋರಿಸ್ತಾ ಇದ್ರು. ಕುಂದಾಪುರ ಕಲ್ಚರ್ ಈಗ ಸ್ವಲ್ಪ ಎಲ್ರಿಗೂ ಪರಿಚಯ ಆಗ್ತಾ ಇದೆ. ಓಕೆ. ಹೌದು. ಇನ್ನ ಈ ಸಿನಿಮಾದಲ್ಲಿ ಸಾಕಷ್ಟು ಒಂದು ದೈವ ಆರಾಧನೆ, ಕೊರಗಜ್ಜ, ಈ ತರ ಒಂದು ಸಾಕಷ್ಟು ಕಾನ್ಸೆಪ್ಟ್ ಇದೆ. ಸೊ ನೀವು ಎಷ್ಟು ನಂಬ್ತೀರಾ ಅಥವಾ ನೀವು ದೈವ ಭಕ್ತರ, ಏನ್ ಹೇಳ್ತೀರಾ? ನಾನು ತುಂಬಾ ನಂಬ್ತೀನಿ. ನಾನು ಹುಟ್ಟು ಬೆಳೆದಿದ್ದು ಇದೆ ಕಲ್ಚರಲ್ಲಿ. ಕೋಲಗಳನ್ನ ನೋಡ್ತಾ ನಾವು ಬೆಳೆದಿರೋದು. ಸೊ ಇದು ನಮ್ಮ ಕಡೆಗೆ ತುಂಬಾ ಅಂದ್ರೆ ಹೇಳ್ತಾರಲ್ಲ ಬ್ಲೈಂಡ್ ಬಿಲೀಫ್ ಅಂತ, ನಾವ್ ಯಾವ್ದನ್ನು ಕ್ವೆಶನ್ ಮಾಡಲ್ಲ, ನಾವು ಜಸ್ಟ್ ಅದನ್ನ ನಂಬ್ತೀವಿ. ಸೊ ಆ ತರ ನಾವು ಅದನ್ನ ಬಿಲೀವ್ ಮಾಡ್ತೀವಿ. ಅಂಡ್ ನಂಗೆ ತುಂಬಾ ಖುಷಿ ಇದೆ, ಕಾಂತಾರದಲ್ಲಿ ಇದನ್ನ ತುಂಬಾ ಬ್ಯೂಟಾಗಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ನೀವೇನ್ ನೋಡ್ತೀರಾ ಬ್ರಹ್ಮಕಲಶ ಸಾಂಗ್ ಅಲ್ಲಿ ಅಥವಾ ಅದ್ರಲ್ಲಿರೋ ಪ್ರೊಸೆಸ್ ಎಲ್ಲದನ್ನು ಕರೆಕ್ಟ್ ಆಗಿ ಅದನ್ನ ಯಾರು ಮಾಡ್ಬೇಕು ಅವರೇ ಬಂದು ಮಾಡಿದ್ದಾರೆ. ಎಲ್ಲದನ್ನು ನಿಯಮವನ್ನ ಫಾಲೋ ಮಾಡಿ ಅದನ್ನ ಅವ್ರು ಮಾಡಿದ್ದಾರೆ. ಏನಕ್ಕೆ ಈ ಕ್ವೆಶನ್ ಏನಕ್ಕೆ ಅಂತಂದ್ರೆ, ನೀವು ಆ ಸಿನಿಮಾದ ಒಂದು ಭಾಗ, ತಂಡದ ಭಾಗ ಆಕ್ಟ್ ಮಾಡಿದೀರಾ.
ಕಾಂತಾರ ಫಸ್ಟ್ ರಿಲೀಸ್ ಆದಾಗ್ಲೂ ಅಷ್ಟೇ, ಕಾಂತಾರ ರಿಲೀಸ್ ಆದಾಗೂ ಅದೇ ತರ, ಕಾಂತಾರ 1 ರಿಲೀಸ್ ಆದಾಗೂ ಅಷ್ಟೇ ಸಾಕಷ್ಟು ವಿವಾದ ಆಯ್ತು. ಅಂದ್ರೆ ಇಲ್ಲಿ ಬೇರೆ ತರ ಮಾಡ್ತಾರೆ, ಅವರ ಒಂದು ಸಿನಿಮಾ ಅವ್ರು ದುಡ್ಡು ಮಾಡಕ್ಕೋಸ್ಕರ ನಮ್ಮ ದೈವವನ್ನ ಯಾವ ತರ ಪೋರ್ಟ್ರೇಟ್ ಮಾಡ್ತಿದ್ದಾರೆ ಅಂತ. ಆಮೇಲೆ ರಿಲೀಸ್ ಆದ್ಮೇಲೆ ನೋಡ್ಬೋದು ಕೆಲವರು ಅಂದ್ರೆ ಉಚ್ಚ ಅಭಿಮಾನಿಗಳು ಅವರು ಫೇಮಸ್ ಆಗಕ್ಕೋಸ್ಕರ ಬೇರೆ ಬೇರೆ ತರ ಅದೇ ತರ ರಿಷಬ್ ಶೆಟ್ಟಿ ಅವ್ರು ಮಾಡಿರೋ ತರ ಆಕ್ಟ್ ಮಾಡ್ತಾ ಇದ್ರು. ಸೊ ಇಂಥವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ನನ್ಗೆ ಗೊತ್ತಿಲ್ಲ ಈ ಕ್ವೆಶನ್ ಯಾಕೆ ಬರ್ತಾ ಇದೆ ಅಂತ. ನಮ್ಮ ಕಲ್ಚರ್ನ ತೋರ್ಸೋದು ಯಾವ ರೀತಿಯಲ್ಲಿ ತಪ್ಪು? ಇವಾಗ ಹಂಗಂದ್ರೆ ನಾವ್ ಯಾವ ತರ ಏನ್ ತೋರ್ಸ್ಬೇಕು? ನೀವ್ ಹೇಳ್ತಾ ಇದ್ದೀರಾ ನಾವ್ ಬರೀ ಲವ್ ಸ್ಟೋರಿ ಮಾಡ್ಬೇಕಿಲ್ಲ, ಐಟಮ್ ಸಾಂಗ್ ತೋರ್ಸ್ಬೇಕು, ಸಿನಿಮಾದಲ್ಲಿ ಅದನ್ನೇ ತೋರ್ಸ್ಬೇಕಾ? ನಮ್ಮ ಸಂಸ್ಕೃತಿನ ನಾವ್ ಯಾಕೆ ತೋರ್ಸ್ಬಾರ್ದು ಅಲ್ವಾ? ನಾವು ನಮ್ಮ ಕಡೆ ಜನ ಇದನ್ನ ಬಿಲೀವ್ ಮಾಡ್ತಿದ್ರೆ ಅದನ್ನ ಜಗತ್ತಿಗೆ ಪರಿಚಯ ಮಾಡೋದಕ್ಕೆ ಸಿನಿಮಾ ಇಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್. ಇಷ್ಟು ಜನ ಇವಾಗ ವಿದೇಶದಲ್ಲೂ ಈ ಸಿನಿಮಾನ ಅಷ್ಟು ನೋಡಿದ್ದಾರೆ. ಬೇರೆ ಯಾವ ದಾರಿ ಇತ್ತು ನಮ್ಮ ಕಲ್ಚರ್ನ ನಾವು ತೋರ್ಸೋಕೆ? ಐ ಥಿಂಕ್ ಇಟ್ ಇಸ್ ಅ ರೈಟ್ ವೇ ದಟ್ ವಿ ಹ್ಯಾವ್ ಟೇಕನ್. ಅಂಡ್ ಬೇರೆ ಯಾರ್ಯಾರು ಇದನ್ನ ಇಮಿಟೇಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಮಾಡಬೇಡಿ, ಯಾಕಂದ್ರೆ ಇದು ತುಂಬಾ ಸೆನ್ಸಿಟಿವ್ ನಮ್ಗೆ. ಅಂಡ್ ಅದನ್ನ ನಂಬೋರ್ಗೆ ಯಾರಿಗೂ ಅದ್ರ ಬಗ್ಗೆ ಹರ್ಟ್ ಆಗ್ಬಾರ್ದು. ಓಕೆ, ಇನ್ನ ಈ ಇಂಟರ್ವ್ಯೂಲಿ ಮತ್ತೊಂದು ಎಸ್ ಆರ್ ನೋ, ನಾನು ನಿಮಗೆ ಕೆಲವು ಕ್ವಶನ್ ಕೇಳ್ತೀನಿ. ಎಸ್ ಆರ್ ನೋ. ಓಕೆ, ಹಾ. ಆಯ್ರಾ ಅವರಿಗೆ ಪಾರ್ಟಿ ಪಬ್ ಅಂದ್ರೆ ಫೇವರೇಟ್ ಸ್ಪಾಟ್? ಆಕ್ಚುಲಿ ನಾನು ತುಂಬಾ ಪಾರ್ಟಿ ಹಾಲಿಕ್ ಅಲ್ಲ, ಬಟ್ ನಾನು ಪಾರ್ಟಿ ಮಾಡಿದ್ರೆ ನಂಗೆ ಮನೆಯಲ್ಲಿ ಹೌಸ್ ಪಾರ್ಟೀಸ್ ಇಷ್ಟ. ನಾನು ಹೊರಗಡೆ ಅಷ್ಟು ಪಾರ್ಟಿ ಮಾಡಲ್ಲ, ನಾಟ್ ಟೂ ಮಚ್. ನನ್ ವೆರಿ ಕನ್ವೀನಿಯಂಟ್. ನನ್ನ ಮನೆಯಲ್ಲಿ ನಂಗೆ ತುಂಬಾ ಕಂಫರ್ಟಬಲ್, ಇಟ್ಸ್ ವೆರಿ ಕನ್ವೀನಿಯಂಟ್. ಮನೆಯಲ್ಲಿ ಪಾರ್ಟಿ ಮಾಡಕ್ಕೆ ಇಷ್ಟ. ಆಯ್ರಾ ಜಾಸ್ತಿ ಸುಳ್ಳು ಹೇಳ್ತಾರೆ? ಜಾಸ್ತಿ ಇಲ್ಲ, ಬಟ್ ಎಲ್ಲಿ ನೆಸೆಸಿಟಿ ಇದೆ ಅಲ್ಲಿ ಡೆಫಿನೆಟ್ಲಿ ಹೇಳ್ತೀನಿ. ಸುಳ್ಳು ಹೇಳ್ದೆ ಸರ್ವೈವ್ ಆಗಕ್ ಆಗಲ್ಲ ಯಾರಿಗೂ. ಇನ್ನೊಂದು ಮೋಸ್ಟ್ಲಿ ಆನ್ಸರ್ ಮೇಲೆ ಎಲ್ಲ ಯೂತ್ಸ್ ಮೋಸ್ಟ್ಲಿ ತುಂಬಾ ನೋಡ್ತಾ ಇರ್ತಾರೆ, ಯಾಕೆಂತಂದ್ರೆ ಆಯ್ರಾಗೆ ಬಾಯ್ ಫ್ರೆಂಡ್ ಇದಾರೆ? ಇಲ್ಲ, ನಾನು ತುಂಬಾ ಸಿಂಗಲ್ ಇದೀನಿ. ಅಂಡ್ ಎಷ್ಟು ಸಿಂಗಲ್ ಇದೀನಿ ಅಂದ್ರೆ ನನ್ಗೆ there is not even one person okay ಕಾಫಿಗೆ ಹೋಗೋಣ ಅಂತ ಕೇಳಕ್ಕೂ there is no one, and I'm happily single. So ಏನು ಅಂದ್ರೆ ಯಾರು ಕೇಳಲ್ಲ ಅಥವಾ ನೀವು ಹೋಗಲ್ಲ ಅಂತನಾ? ನಂಗೆ ಯಾರು ಕೇಳಿಲ್ಲ, ಯಾರು ನಂಬ್ತಾನೆ ಇಲ್ಲ. ಎಲ್ರು ಅನ್ಕೊಂತಾರೆ ಪ್ರಯರ್ಲಿ ಓಕೆ ಇವ್ಳಿಗೆ ಆಲ್ರೆಡಿ ಬಾಯ್ ಫ್ರೆಂಡ್ ಇರ್ಬೋದೇನೋ ಅಂದ್ಬಿಟ್ಟು ನನ್ಗೆ ಅಪ್ರೋಚೇ ಮಾಡ್ತಾ ಇಲ್ಲ. ಬಟ್ ಐ ಆಮ್ ಸಿಂಗಲ್. ಎಸ್, ಎಲ್ಲ ಇನ್ನೊಂದ್ಸಲ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಪ್ಲೀಸ್, ಕೇಳಿ. ಐ ಆಮ್ ಸಿಂಗಲ್. ಓಕೆ, ನೀವು ಸಿಂಗಲ್ ಆದ್ರೂ ನೆಕ್ಸ್ಟ್ ಇಯರ್ ಏನಾದ್ರು ಆಯ್ರಾ ಮದ್ವೆ ಆಗೋ ಚಾನ್ಸ್ ಇದೆಯಾ? ಇಲ್ಲ, ನಾನ್ ಮದ್ವೆ ಇಷ್ಟ ಬೇಗ ಆಗಲ್ಲ. ಇವಾಗಷ್ಟೇ ನನ್ನ ಕರಿಯರ್ ಟೇಕ್ ಆಫ್ ಆಗಿದೆ, ನಾನು ಇನ್ನ ಬೆಳಿಬೇಕು. ಸೊ ಇಷ್ಟು ಬೇಗ ಮದ್ವೆ ಆಗಲ್ಲ. ಓಕೆ, ಆಯ್ರಾ ಅವ್ರು ಯಾವತ್ತಾದ್ರೂ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡ್ಬಿಟ್ಟು ಫೈನ್ ಹಾಕ್ಸ್ಕೊಂಡಿರೋದು ಅಥವಾ ಸಿಗಾಕೊಂಡಿರೋ ಒಂದು ಇನ್ಸಿಡೆಂಟ್ ಇದೆಯಾ ಅಂತ? ಎಲ್ಲಾ ಟೈಮ್ನು ನಾನು ಸಿಕ್ಕಾಕೊಂಡಿದ್ದೀನಿ. ಎಲ್ಲಾ ಟೈಮ್ನು ನಾನು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ, ಬಟ್ ನಾ ಯಾವತ್ತೂ ಲೇಟ್. ನಂದು ಟೈಮಿಂಗ್ಸ್ ಏನಿದೆ ದಟ್ಸ್ ನಾಟ್ ಇಟ್ ಆಲ್ ಗುಡ್, ಬಿಕಾಸ್ ನಾನು ಸಿಟಿ ಹೊರಗಿರೋದು. ಓಕೆನಾ, ನಾನು ಎಲ್ಲಿ ಬರ್ಬೇಕಂದ್ರೂ ಒಂಚೂರು ಲೇಟ್ ಆಗೇ ಆಗುತ್ತೆ. ಬ್ರೇಕ್ ಮಾಡಿದೀನಿ, ಸಿಕ್ಕಾಕೊಂಡಿದೀನಿ, ಬಟ್ ಸ್ವಲ್ಪ ಮುಖ ಸ್ವಲ್ಪ ಚೆನ್ನಾಗಿ ಇಟ್ಕೊಂಡು ಸ್ವಲ್ಪ ಅಂತ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತೀನಿ. ಸೊ ಏನು ಪ್ರಾಬ್ಲಮ್ ಆಗಿಲ್ಲ ನಂಗೆ, ಬಚಾವಾಗಿದ್ದೀನಿ. ಹೌದು. ಓಕೆ, ಇವಾಗ ಇನ್ನೊಂದೇನಂತಂದ್ರೆ ನೀವು ಅದೇ ನಾನು ಕಾಂತಾರದಲ್ಲಿ ಆಕ್ಟ್ ಮಾಡಿದ್ರು ಕೂಡ ಮೆಮ್ಸ್ ಟ್ರೋಲ್ಸ್ ಇದು ನಮ್ಗೆ ಸಾಕಷ್ಟು ಒಂದು ಇನ್ನೂ ಚೆನ್ನಾಗಿ ಗೊತ್ತಾಗಕ್ಕೆ ಕಾರಣ ಆಯ್ತು. ಹೌದು. ಇದ್ರ ನಡುವೆ ಸಾಕಷ್ಟು ಹೀರೋನ್ಗಳಿಗೆ ಕೆಟ್ಟ ಕಮೆಂಟ್ಸ್ ಟ್ರೋಲ್ಗಳು ಬರ್ತಾ ಇರುತ್ತೆ. ಸೊ ನಿಮ್ಗೆ ಏನಾರು ಆತರ ಬಂದಿದ್ಯಾ, ಅಥವಾ ನೀವು ಇದನ್ನ ಯಾವ ತರ ಹೀರೋಯಿನ್ ಆಗಿರ್ಬೋದು, ನಿಮ್ಗೆ ಒಂದು ಆದಂತ ಒಂದು ಪ್ರೈವೇಸಿ ಇರುತ್ತೆ ಅಥವಾ ನಿಮ್ದೇ ಆದಂತ ಒಂದು ಗೌರವ ಇರುತ್ತೆ, ಅದನ್ನ ಯಾವ ತರ ಫೇಸ್ ಮಾಡ್ಬೇಕು ಅಂತ? ಆಕ್ಚುಲಿ ಡೈಲಿ ಬರುತ್ತೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಮ್ಟೈಮ್ಸ್ ಬರುತ್ತೆ. ನಾನು ನನ್ನ ಕೆಲಸ ಅಥವಾ ನನ್ನ ವರ್ಕ್ ನ ತೋರ್ಸಕ್ಕೆ ನಾನು ಸೋಷಿಯಲ್ ಮೀಡಿಯಾಲಿ ಇರೋದು. ಪರ್ಸನಲಿ ನಂಗೆ ಸೋಷಿಯಲ್ ಮೀಡಿಯಾನು ಇಷ್ಟ ಆಗಲ್ಲ, ನನ್ಗೆ ಅಷ್ಟು ಫೇವ್ರೇಟ್ ಅಲ್ಲ. ಬಿಕಾಸ್ ನಂಗೆ ಅನ್ಸುತ್ತೆ ಅದೊಂದು ರ್ಯಾಟ್ ರೇಸ್ ತರ, ಯುನೋ ಎವ್ರಿ ಡೇ ಅಪ್ಡೇಟಿಂಗ್ ಯುವರ್ ಲೈಫ್. ನಾನು ತುಂಬಾ ಪ್ರೈವೇಟ್ ಆಸ್ ಅ ಪರ್ಸನ್. ಆದ್ರೆ ಕಮೆಂಟ್ ಹಾಕೋರ್ಗೆ ನಾನು ಏನು ಹೇಳಲ್ಲ. ನಿಮ್ಗೆ ಏನು ಕೆಲಸ ಇಲ್ಲ, ಮನೇಲಿ ಮಾಡಕ್ ಕೆಲಸ ಇಲ್ಲ ಅಂದ್ರೆ ಕೂತ್ಕೊಂಡು ಕಮೆಂಟ್ ಹಾಕ್ತೀರಾ ಅಂದ್ರೆ ಹಾಕಿ, ನೋ ಪ್ರಾಬ್ಲಮ್. ನಂದೇನು ಪ್ರಾಬ್ಲಮ್ ಇಲ್ಲ, ನಾನು ಇಗ್ನೋರ್ ಮಾಡ್ತೀನಿ ಅಷ್ಟೇ. ಆ ಆಪ್ಷನ್ ನನ್ನ ಹತ್ರ ಇದೆಯಾ, ಅದನ್ನ ನಾನು ಮಾಡ್ತೀನಿ. ಸೊ ನಿಮ್ಗೂ ಕೂಡ ಬ್ಯಾಡ್ ಕಮೆಂಟ್ಸ್ ಬಂದಿದೆ ಕೆಲವೊಂದ್ಸತಿ ಬರುತ್ತೆ. ಏನು ಮಾಡಕ್ಕಾಗಲ್ಲ. ಅಂಡ್ ಅದಕ್ಕೋಸ್ಕರ ಕೂತ್ಕೊಂಡು ನೆಗೆಟಿವ್ ಪಾಸಿಟಿವ್ ಪ್ಲಸ್ ಮೈನಸ್ ಎಲ್ಲ ಇದ್ದೇ ಇರುತ್ತೆ. ಯಾಕೆಂತಂದ್ರೆ ಇವಾಗ ನೀವು ನೋಡ್ಬೋದು, ಅಂದ್ರೆ ಸ್ವಲ್ಪ ಇಶ್ಯೂ ಆಗಿತ್ತು ಟಾಪ್ ಹೀರೋಯಿನ್ಗೆ. ನಿಮ್ಗೆ ಗೊತ್ತಿದೆ, ರಮ್ಯಾ ಅವ್ರಿಗೂ ಕೂಡ ಈ ತರ ಒಂದು ಕೆಟ್ಟದಾಗಿ ಇದ್ ಮಾಡ್ಬಿಟ್ಟು ಅವ್ರು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರು. ಸೊ ಅದೇ ತರ ಅಂದ್ರೆ ಆಲ್ಮೋಸ್ಟ್ ಹೀರೋಯಿನ್ಗೆ ಎಲ್ಲರಿಗೂ ಬಂದಿರುತ್ತೆ ಆ ತರ ಕೆಟ್ಟ ಕಮೆಂಟ್ ಹಾಕೋರು ಇದ್ದೇ ಇರ್ತಾರೆ. ಅದನ್ನ ಅದೇ ನಿಮ್ಗೆ ನೀವ್ ಹೇಳ್ದಂಗೆ ಇಗ್ನೋರ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಮಿತಿ ಮೀರ್ ಹೋದ್ರೆ
ಕಂಪ್ಲೇಂಟ್ ಮಾಡಲೇಬೇಕು. ಹೌದು. ಯಾಕಂದ್ರೆ ಅವ್ರು ಮಾಡಿರೋದು ಕರೆಕ್ಟ್ ಆಗಿದೆ. ಯಾಕಂದ್ರೆ ಇನ್ ಯಾವ ರೀತಿಯಲ್ಲಿ ನೀವು ನಿಮ್ಮ ಸ್ಟ್ರಾಂಗ್ ಸ್ಟ್ಯಾಂಡ್ ನ ತೋರಿಸ್ತೀರಾ, ದೇರ್ ಇಸ್ ನೋ ಅದರ್ ವೇ ಅಲ್ವಾ. ಬಟ್ ಇದುವರೆಗೂ ನನ್ಗೆ ಬಂದಿರೋದು ಹಾರ್ಮ್ಲೆಸ್ ಅಂಡ್ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳಿಲ್ಲ, ಸೊ ನಾನು ಇಗ್ನೋರ್ ಮಾಡಿದೆ. ಬಟ್ ವಾಟ್ ಎವರ್ ಶಿ ಡಿಡ್, ಎಸ್ ಯು ಹ್ಯಾವ್ ಟು ಟೇಕ್ ಅ ಸ್ಟ್ಯಾಂಡ್. ಓಕೆ. ಇನ್ನ ಈ ಸೆಗ್ಮೆಂಟ್ ಏನಂತಂದ್ರೆ 2 ಆಪ್ಷನ್ ಕೊಡ್ತೀನಿ, ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಬೇಕು. ಸಿಂಪಲ್ ಇರುತ್ತೆ. ಬೀಚ್ ಆರ್ ಮೌಂಟೇನ್? ಬೀಚ್. ಸೋಲೋ ಟ್ರಿಪ್ ಆರ್ ಗ್ರೂಪ್ ಟ್ರಿಪ್? ಸೋಲೋ ಟ್ರಿಪ್. ಓಕೆ. ವೆಜ್ ಆರ್ ನಾನ್ ವೆಜ್? ಅಯ್ಯೋ, ಪ್ಯೂರ್ ನಾನ್ ವೆಜ್. ಹೌದಾ? ಪ್ಯೂರ್ ಸೀ ಫುಡ್ ನಾನ್ ವೆಜ್. ಡೈಲಿ ನಾನು ಹುಟ್ಟಿರೋದಲ್ಲಲ್ವಾ ಸೀ ಫುಡ್ ಪ್ಲೇಸ್ ಅಲ್ಲಿ. ನಮ್ದೆಲ್ಲ ಅಂದ್ರೆ ಸೀ ಫುಡ್ ಜಾಸ್ತಿ. ಬಾಯ್ಲ್ಡ್ ರೈಸು, ಮೀನ್ ಸಾರು, ಬಂಗಡೆ ಸಾರ್ ಅಂದ್ರೆ ಅಷ್ಟೇ. ಇವಾಗ ಓಕೆ, ನಾನು ಈಗ ಹೋಗ್ಬಿಟ್ಟು ಬಂಗಡೆ ಸಾರು ತಿನ್ಬೇಕು, ಅಷ್ಟ್ ಕ್ರೇಜಿ ನಾನು. ಆಕ್ಚುಲಿ ಮೀನ್ ಸಾರ್ ಅಂದ್ರೆ ತುಂಬಾ ಇಷ್ಟ ನಂಗೆ. ಓಕೆ. ಕಾಂತಾರ ಆರ್ ಕಾಂತಾರ 1? ಕಾಂತಾರ. ಐ ಥಿಂಕ್ ಐ ವುಡ್ ಚೂಸ್ ವರ್ಡ್ ಆಫ್ ಕಾಂತಾರ. ಈ ಹಿಂದೆ ಬಂದಿರೋ ಕಾಂತಾರ, ಮುಂದೆ ಆಗೋ ಕಾಂತಾರ, ವರ್ಡ್ ಆಫ್ ಕಾಂತಾರ. ಲೆಟ್ ಇಟ್ ಗ್ರೋ. ಬಿಕಾಸ್ ಒಂದ್ಸತಿ ನಮ್ಮ ಇಂಡಸ್ಟ್ರಿಗೆ ಎಲ್ಲರೂ ತಿರುಗಿ ನೋಡಿದ್ರು ಅಲ್ವಾ, KGF, ಕಾಂತಾರ, ಈ ತರ ಸಿನಿಮಾಗಳಿಂದ ನಮ್ಮ ಕನ್ನಡ ಇಂಡಸ್ಟ್ರಿನ ತುಂಬಾ ಪ್ರೌಡ್ ಮೂಮೆಂಟ್ ಕೊಟ್ಟಿರೋ ಸಿನಿಮಾಗಳಿವು. ಸೊ ಐ ವುಡ್ ಸೇ ವರ್ಡ್ ಆಫ್ ಕಾಂತಾರ. ಯಶ್ ಆರ್ ರಿಷಬ್ ಶೆಟ್ಟಿ? ಅಯ್ಯೋ, ಯಾಕೆ ಈ ತರ ಕ್ವೆಶನ್ಸ್ ಕೇಳ್ತೀರಾ ನೀವು? ಕ್ವೆಶನ್ಸ್ ಕೇಳ್ಬಾರ್ದಲ್ವಾ, ಪ್ರಾಬ್ಲಮ್ ಆಗುತ್ತೆ ಈ ತರ ಕ್ವೆಶನ್ ಕೇಳಿದ್ರೆ. ಹೇಳ್ಬೇಕು. ನಂಗೆ ರಿಷಬ್ ಸರ್ ತುಂಬಾ ಇಷ್ಟ. ಐ ಫೀಲ್ ರಿಷಬ್ ಸರ್ ಇಸ್ ಅ ವೆರಿ ಲೆಜೆಂಡರಿ ಆಕ್ಟರ್ ಅಂಡ್ ಡೈರೆಕ್ಟರ್. ಯಶ್ ಅವ್ರ ನಂಗೆ ಕ್ರಶ್. ಓಕೆ. ನೋ ಹೇಟ್, ಓಕೆನಾ ಪ್ಲೀಸ್. ಓಕೆ. ಐರಾ ಸೈಲೆಂಟ್ ಆರ್ ವೈಲೆಂಟ್? ನಾನು ಸೆಲೆಕ್ಟಿವ್ಲಿ ಸೈಲೆಂಟ್, ಬಟ್ ವೈಲೆಂಟ್ ಅಂತೂ ಅಲ್ವೇ ಅಲ್ಲ. ಓಕೆ. ಇವಾಗ ಇನ್ನೊಂದೇನಂತಂದ್ರೆ, ಈ ತರ ಆದ್ರೆ ಏನ್ ಮಾಡ್ತೀರಾ ಅಂತ ಸೆಗ್ಮೆಂಟ್. ಒಂದು ದಿನ ಪೂರ್ತಿ ಮನೆಯಲ್ಲೇ ಇರ್ಬೇಕು, ಎಲ್ಲೂ ಶೂಟ್ ಇಲ್ಲ, ಎಲ್ಲೂ ಹೊರಗಡೆ ಹೋಗಕ್ಕಾಗಲ್ಲ, ಮನೇಲೇ ಇರ್ಬೇಕು ಅಂದ್ರೆ ಏನ್ ಮಾಡ್ತೀರಾ? ಆರಾಮಾಗಿ ಮನೇಲಿ ಇರ್ತೀನಿ. ನನ್ಗೆ ಅಡ್ಗೆ ಮಾಡೋದು ಇಷ್ಟ. ಸೊ ನಂಗೆ ಏನೇನ್ ಇಷ್ಟನೋ ಅಡ್ಗೆ ಮಾಡ್ಕೊಂಡು ತಿಂತೀನಿ, ಟಿವಿ ನೋಡ್ತೀನಿ, ಚಿಲ್ ಮಾಡ್ತೀನಿ, ನೋ ಪ್ರಾಬ್ಲಮ್. ಆರಾಮಾಗಿ ಹೊರಗಡೆ ನಂಗೆ ಫ್ರೆಂಡ್ಸ್ ಇದ್ದಾರೆ. ನನ್ನ ಸರ್ಕಲ್ ತುಂಬಾ ಲಿಮಿಟೆಡ್, ಬಟ್ ಯಾರ ಜೊತೆ ಇದಾರೋ ಅವ್ರ ಜೊತೆ ಆರಾಮಾಗಿ ಮಾತಾಡ್ಕೊಂಡು ಕಾಫಿ ಗಿಫಿ ಚಿಲ್. ಈ ಇಯರ್ ಅಂದ್ರೆ 2025ರಲ್ಲಿ ಇದೊಂದು ಅಭ್ಯಾಸ ಬಿಡ್ಬೇಕು ನಾನು, ಇದೊಂದು ಅಭ್ಯಾಸ ಬಿಟ್ರೆ ನಂಗೆ ಇನ್ನೂ ಒಂದು ಸ್ಟೆಪ್ ಮೇಲೆ ಹೋಗಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ನಾನು ಬಿಟ್ಟಿದ್ದೀನಿ ಆಲ್ರೆಡಿ. ಅದು ಲೇಟ್ ಆಗಿ ಹೇಳೋದು, ಅದು ನಾನು ಬಿಟ್ಟಿದ್ದೀನಿ. ಯೂಶುವಲಿ ನಾನು 6:30 ಹೇಳ್ತಾ ಇದ್ದೆ, ಬಟ್ ಈ ವರ್ಷ ಒಂದ್ ಸ್ವಲ್ಪ ಕ್ಯಾರಿ ಫಾರ್ವರ್ಡ್ ಆಯ್ತು. ಅದು ಲೇಸಿನೆಸ್ ಸ್ವಲ್ಪ ಕ್ಯಾರಿ ಫಾರ್ವರ್ಡ್ ಆಯ್ತು ನನಗೆ. 8 ಗಂಟೆಗೆ ಹೇಳೋದು, 7:30 ಹೇಳೋದು, ಅದನ್ನ ನಾನು ಆಲ್ರೆಡಿ ಸ್ಟಾಪ್ ಮಾಡಿದೆ. ಅಂಡ್ ಅದನ್ನ ಚೇಂಜ್ ಮಾಡಿದ್ಮೇಲೆ ನನ್ನ ಲೈಫ್ ತುಂಬಾ ಚೇಂಜ್ ಆಗಿದೆ. 6 ಗಂಟೆಗೆ ಹೇಳೋದು, ಬೆಳಿಗ್ಗೆ ಎದ್ದು ವರ್ಕ್ ಮಾಡೋದಿದೆ ಅಲ್ಲ, ಬೆಳಿಗ್ಗೆ 6. ಬ್ಯೂಟಿಫುಲ್. ಓಕೆ. ಎಲ್ಲೋ ಹೊರಗಡೆ ಹೋಗ್ತಾ ಇರ್ತೀರಾ, ಶೂಟು ಎಲ್ಲೋ ಒಂದು ನಿರ್ಜನ ಪ್ರದೇಶ, ತುಂಬಾ ಹಸಿವಾಗಿರುತ್ತೆ, ಏನ್ ಮಾಡ್ತೀರಾ? ಏನೂ ಇರಲ್ಲ ನಿಮ್ಮ ಹತ್ರ ತಿನ್ನೋದಿಕ್ಕೆ, ನೀವೇನು ಹೋಟೆಲ್ಸ್ ಇರಲ್ಲ, ಆಪ್ಷನ್ ಇಲ್ಲ. ಇದು ಹಿಂಗಾದ್ರೆ, ಈ ಸಿಚುವೇಶನ್ ಆದ್ರೆ ಏನ್ ಮಾಡ್ತೀರಾ? ಸುಮ್ನೆ ಕುತ್ಕೊಂತೀನಿ, ಇನ್ನೇನ್ ಮಾಡೋದು? ತುಂಬಾ ಅಂದ್ರೆ ನಿಮ್ಗೆ ಆ ಟೈಮ್ ಸಿಟ್ ಬರುತ್ತಾ? ಯಾವ ತರ ಏನ್ ಮಾಡ್ತೀರಾ? ಸಿಟ್ ಬರುತ್ತೆ, ಬಟ್ ಏನ್ ಮಾಡಕ್ಕಾಗತ್ತೆ? ಊಟನೇ ಇಲ್ಲ ಅಂತ ಹೇಳ್ತೀರಾ, ಸುಮ್ನೆ ಕುತ್ಕೊಬೇಕಲ್ವಾ? ನೀರ್ ಸಿಕ್ಕರೆ ನೀರ್ ಕುಡಿತೀನಿ, ಇಲ್ಲ ಅಂದ್ರೆ ಸುಮ್ನೆ ಕುತ್ಕೊ. ಅಂದ್ರೆ ಏನ್ ಥಿಂಕ್ ಬರುತ್ತೆ ಅಂತ, ಅಥವಾ ಯಾರಿಗಾರು ಕಾಲ್ ಮಾಡ್ಬಿಟ್ಟು ಏನಾದ್ರು ಫುಡ್ ತಗೊಂಬನ್ನಿ ಅಂತ ಹೇಳ್ತೀರಾ? ತುಂಬಾ ಹತ್ರ ಇದ್ರೆ ಅಥವಾ ಒಂದು ಇಷ್ಟು ರೇಡಿಯಸ್ ಅಲ್ಲಿ ಇದ್ರೆ ಕಾಲ್ ಮಾಡ್ತೀನಿ, ಇಲ್ಲ ಅಂದ್ರೆ ನಾನೇ ಅಲ್ಲಿಂದ ವಾಪಸ್ ಹೋಗ್ತೀನಿ. ಓಕೆ. ಫೈನಲ್ ಒಂದು ನಮ್ ಇಂಟರ್ವ್ಯೂ ಅಲ್ಲಿ ಒಂದು ಸೆಗ್ಮೆಂಟ್, ಲಾಸ್ಟ್ ಸೆಗ್ಮೆಂಟ್, ಫ್ರಾಂಕ್ ಕಾಲ್ ಅಂತ. ಸೊ ನೀವು ಫ್ರಾಂಕ್ ಮಾಡ್ಬೇಕು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಅಥವಾ ಯಾರಿಗಾದ್ರೂ ಆಗಿರ್ಬೋದು. ಯಾವ ತರ ಮಾಡ್ತೀರಾ, ಏನ್ ಟಾಪಿಕ್ ಅಂತ ನೀವ್ ಹೇಳ್ಬೇಕು. ನಾನು ಕೆಲವು ಆಪ್ಷನ್ ಕೊಡ್ತೀನಿ ಆಮೇಲೆ, ಸೊ ನೀವು ಒಂದು ಇದ್ ಮಾಡಿ, ಇಲ್ಲ ಒಂದು ಯಾರಿಗ್ ಮಾಡ್ತೀರಾ ಅಂತ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ಫ್ರೆಂಡ್ಸಾ, ಫ್ಯಾಮಿಲಿನ, ಆಮೇಲೆ ಟಾಪಿಕ್ ಏನಂತ ಹೇಳ್ತೀನಿ. ಫ್ರೆಂಡ್ಸಾ? Akshay, you know what happened? My God. See, I'm not very like fancy in driving. Today I was getting late for something. I kind of started driving and I went and literally rammed on someone's car. I'm got caught now. Police is here. Who asked you to drive? Dude, it was so late. There was no other way. Okay. No, I don't. When I spoke to you, you were in the cab. No, where did the driving No, happen? see, I had to immediately reach from one place to another place. I had another movie meeting. There was no other way. I literally rammed on someone's car. I don't know what to do. His dicky and all fully like, oh, I don't know what to do. This police is very much like, license, everything. I have license, but this police guy is literally like caught. He's like fancily scolding me and all. It's like, I will put some big case on you.
you want any help there? I definitely want help. Why will I call you otherwise? Arjun, Wait, this guy Arjun, wants to Arjun, talk. Arjun. Wait. Wait, this police wants to talk to you. It's a wait. Wait, I'll give. ಹಲೋ Hello? ಸರ್ ಹೇಳಿ. ಹಾ. ಇವರು ಇವಾಗ ರ್ಯಾಶ್ ಡ್ರೈವ್ ಮಾಡ್ಕೊಂಡು ಇವಾಗ ಸಿಗ್ನಲ್ ರೂಲ್ಸ್ ಬ್ರೇಕ್ He ಮಾಡಿದ್ದಾರೆ doesn't know Kannada. ಗೊತ್ತಾ? Uh, ಕನ್ನಡ ಗೊತ್ತಿಲ್ಲ, ಕನ್ನಡ ಬರುತ್ತಾ? ಕನ್ನಡ ಇಲ್ಲ ಸರ್. ಅದೇ ಸರ್ ಇವಾಗ English, sir. ಓಕೆ, ಇವ್ರು ಹೇಳ್ತಾ ಇದಾರೆ ಶಿ ಟೋಲ್ಡ್ ಐ ಆಮ್ ಆಕ್ಟರ್ ಇನ್ ಸೌತ್ ಇಂಡಿಯಾ. காந்தாரா, correct, Yes, yes. correct, correct, correct. ಸೊ சார் கொஞ்சம் வந்து அர்ஜென்சிக்கு திங்க் ஏதோ பண்ணிட்டாங்க. எந்த ஏரியா சார்? ಸರ್ ಬ್ಯಾಂಗ್ಳೂರ್ ವಿಜಯನಗರ ಏರಿಯಾ. இல்ல எங்க ವಿಜಯನಗರ ಏರಿಯಾ. விஜயநகர். I know she is the actor, she is heroine, but rules are already breaked. Sir, just give the phone to her, no, sir. Why? No sir, no other any recommendation, any other work. Just only pay the fine. What is the fine, sir? 5,000. No seat belt, no documents, signal jump. That's all, no, sir. That's all, no, sir. You can pay the fine and she can leave, no, sir. She not ready to pay fine. Just give the phone to her, no, sir. Okay. ಕಾಸಿಲ್ಲ ಅಂತ ಹೇಳಿ ಅವ್ನು ನಂಬದೇ ಇಲ್ಲ ಅದನ್ನ. ಹೇಳಿ. ನಂಬದೇ ಇಲ್ಲ. He won't even believe this. ಬೇರೆ ಯಾರು ಸುಳ್ಳು ಹೇಳ್ಬೇಕು. ಓಕೆ, ಅವ್ರು ಬಿಡ್ತಾನೆ ಇಲ್ಲ ಕೋರ್ಟ್ಗೆ ಹೋಗಿ ಸ್ಟೇಷನ್ ಕರ್ಕೊಂಡು. Akshay is just not money. He's not leaving me only. He's telling you have to come to like. It's not Station. just He's money. saying pay the fine and leave. No, nothing. Chuma is telling Sorry, you. okay. I will ask Arjun to call you on this number now. Just pick up his call. Okay? Which I'll Arjun? ask him to call you on this number now. We met ಒಂದ್ಸಲ for ಮಾತಾಡ್ತಾರೆ ಅಂತ Harish. ಹೇಳಿ. Yeah. ಕೊಡಿ, ಮಾತಾಡ್ತೀನಿ ಅವ್ರು. I'll ask him to call you on Sorry. this number right Hello. now. This week. Sir, now I am not taken the fine amount. We taken our car. We go to pay the fine in court. Oh, okay, sir. 1 second, sir. Okay. Why? Any recommendation or any other not working in my area? Done, sir. Okay. ಮಾತಾಡಿ. ಕೇಳಿ ಏನು ಮಾಡು. ಏನಂದ್ರೆ ಹೇಳು. Yes, okay. ಅವ್ನು ಇವಾಗ ಬೇರೆಯವ್ರಿಗೆಲ್ಲ ಕಾಲ್ ಮಾಡ್ತಾನೆ. ಮಾಡ ಬೇಡ ಅಂತೇಳಿ. ಕನ್ನಡದವ್ರಿಗೆ ಮಾಡ್ಬೇಕಿತ್ತು ನೀವು. ಹೌದಾ? ಎಲ್ಲ wait dude, listen, I'm in a TV interview. This is like they asked me to do a prank call to someone, so I called you. Seriously. No prank call. I will kill you when I see you on Saturday. Sorry, very sorry. Okay. ಏನ್ ಹೆಸ್ರು ಅವ್ರದ್ದು? Akshay. ಅಕ್ಷಯ್, ಸಾರಿ ಸರ್, ಸಾರಿ ಬ್ರದರ್. No. Hey, you learn Kannada, okay? Soon you learn Yes, Kannada. I know. Okay, bye. ಇವರು ಆಕ್ಟ್ರಾ? No, he's a very popular producer's son in Tamil. So ನೀವು ನೋಡಿರ್ಬೋದು ಸಂಜಯ್ ದತ್ ಅವ್ರದ್ದು ಪೊಲೀಸ್ ಗಿರಿ ಆ ಫಿಲಮ್ ಅಲ್ಲೆಲ್ಲ ಬಾಲಿವುಡ್ ಫಿಲಮ್ಸ್ ಪ್ರೊಡ್ಯೂಸ್ ಮಾಡಿದ್ದಾರೆ, ತಮಿಳ್ ಫಿಲಮ್ಸ್ ಪ್ರೊಡ್ಯೂಸ್ ಮಾಡಿದ್ದಾರೆ and all that. Very popular producer's son. Apparently he's managing me now in Tamil. Yes. So I called him because manager ಅಲ್ವಾ, first ಅವರೇ ಹೆಲ್ಪ್ ಮಾಡಬೇಕು ಅಂತ. ಇಲ್ಲಿ ಸ್ವಲ್ಪ ನಾವು ಇನ್ನೂ ಡಿಲೇ ಮಾಡಿದ್ರೆ ಇಲ್ಲಿ ಯಾರಿಗಾರು ಫೋನ್ ಮಾಡಿಸ್ತಾ ಇದ್ರು. ಯಾ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ. ಆಯ್ರ ಅವ್ರ ಇನ್ನ ಇಲ್ಲಿವರೆಗೂ ಸಾಕಷ್ಟು ಫಿಲಮ್ ಮಾಡಿದ್ರ. ಐ ಥಿಂಕ್ 7-8 ಪ್ಲಸ್ ಸಿನಿಮಾ ಮಾಡಿದ್ರ. ಸೊ ಈ ಸಿನಿಮಾ ನನಗೆ ತುಂಬಾ ನೆನಪಾಗುತ್ತೆ. ಆ ಒಂದು ಶೂಟಿಂಗ್ ಸ್ಪಾಟ್ ಆಗಿರ್ಬೋದು, ಆ ಒಂದು ಘಟನೆ ಆಗಿರ್ಬೋದು, ನನಗೆ ತುಂಬಾ ನೆನಪಾಗುತ್ತೆ ಅಂದ್ರೆ ಯಾವ ಫಿಲಮ್? ಸೊ ನಾನು ನನ್ನ ಪ್ರಕಾರ ಅಂತ ಒಂದು ಕನ್ನಡ ಸಿನಿಮಾಲಿ ಒಂದು ಚಿಕ್ಕ ಪೋರ್ಷನಲ್ಲಿ ನಾನು ಬರ್ತೀನಿ. ಓಕೆ, ನನ್ನ ಫಸ್ಟ್ ಶಾಟ್ ಅದು. ಓಕೆ, ನನ್ನ ಫಸ್ಟ್ ಶಾರ್ಟಲ್ಲಿ ನಮ್ಮ ನಿರಂಜನ್ ದೇಶಪಾಂಡೆ ಅವ್ರು ಗೊತ್ತಲ್ಲ, ಅವ್ರು ನನಗೆ ಕಪಾಳಕ್ಕೆ ಟಪ್ ಅಂತ ಹೊಡಿತಾರೆ, ನಾನು ಬಿದ್ದೋಗ್ತೀನಿ. ಫಸ್ಟ್ ಶಾರ್ಟಲ್ಲಿ ನಾನು ಸತ್ತೋಗ್ತೀನಿ. ಅದು ನನ್ನ ಫಸ್ಟ್ ಶಾರ್ಟ್. ಓಕೆನಾ? ಅಲ್ಲಿ ನಮ್ಮ ಕಿಶೋರ್ ಸರು ಪೊಲೀಸ್ ಆಫೀಸರ್ ಇನ್ವೆಸ್ಟಿಗೇಷನ್ಗೆ ಬರ್ತಾರೆ. ನನ್ನ ಲೈಫಲ್ಲಿ ಇದು ಫಸ್ಟ್ ಮೊಮೆಂಟ್ ನಂಗೆ ಸಿನಿಮಾದು ರಿಜಿಸ್ಟರ್ ಆಗಿದ್ದು. ಕಿಶೋರ್ ಸರ್ನ ನಾನು ಎಲ್ಲಾ ಫಿಲಮಲ್ಲಿ ನೋಡಿದ್ದೀನಿ. ರಜನಿ ಸರ್ಗೆಲ್ಲ ವಿಲನ್ ಆಗಿ ಮಾಡಿದ್ದಾರೆ ಕಿಶೋರ್ ಸರ್. ಈಸ್ ಆಕ್ಟೆಡ್ ಇನ್ ಬಿಗ್ ಫಿಲಮ್ಸ್. ಬಟ್
ನಾನು ಒಂದು ಮನೇಲಿ ಶೂಟ್ ಆಗ್ತಾ ಇದ್ದು, ನಾನು ಸುಮ್ಮನೆ ಹಿಂಗೆ ಒಳಗೆ ಹೋಗಿ ನಾನೇನೋ ನೀರ್ ಬಾಟಲ್ ತಗೊಬೇಕಂತ ಹೋದಾಗ ಯಾರೋ ಒಬ್ರು ಮಲ್ಗಿರ್ತಾರೆ ಕೆಳಗೆ ನೆಲದ ಮೇಲೆ. ನಾನು ಯಾರಂತ ನೋಡಿದೆ, ಇಟ್ ವಾಸ್ ಕಿಶೋರ್ ಸರ್. ಓಕೆನಾ, ಐ ನೆವರ್ ರಿಯಲೈಸ್ಡ್ ಅನ್ ಆಕ್ಟರ್ ಆಫ್ ದಟ್ ಕ್ಯಾಲಿಬರ್ ವಾಸ್ ಆಕ್ಟೆಡ್ ಇನ್ ಬಿಗ್ ಪ್ರಾಜೆಕ್ಟ್ಸ್, ನೆಟ್ಫ್ಲಿಕ್ಸ್ ಪ್ರಾಜೆಕ್ಟ್ಸ್, ಅಷ್ಟು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಅಲ್ಲಿ ವರ್ಕ್ ಮಾಡಿ ಒಂದು ಸಿಂಪಲ್ ಲಿವಿಂಗ್ ಏನಿತ್ತು, ಇದು ನನ್ನ ಮೋಸ್ಟ್ ಫೇವ್ರೆಟ್ ಮೊಮೆಂಟ್ ನಂದು. ಎಷ್ಟೇ ದೊಡ್ಡದಾಗಿ ಬೆಳೆದ್ರೇನು ಒಂದು ಹಂಬಲ್ನೆಸ್ ಒಂದು ಕ್ಯಾರಿ ಮಾಡ್ತಾರಲ್ಲ, ಅದು ನಾನು ಕಿಶೋರ್ ಸರ್ ಅಲ್ಲಿ ಐ ಲರ್ನ್ಡ್ ಇಟ್. ಹಿ ವಾಸ್ ಸಿಂಪಲ್, ನಾರ್ಮಲ್ ಶರ್ಟ್ ಹಾಕೊಂಡ್ ಬಂದಿದ್ರು, ಹಿ ವಾಸ್ ಸಿಂಪಲ್ ಅಂಡ್ ಹಿ ವಾಸ್ ಸ್ಲೀಪಿಂಗ್ ಒಂದು ದಿಂಬ್ ಅಷ್ಟೇ, ನೆಲದ ಮೇಲೆ ಏನೂ ಹಾಸಿರ್ಲಿಲ್ಲ, ಹಂಗೆ ಮಲ್ಕೊಂಡಿದ್ರು. ಆ ಒಂದು ಘಟನೆ ನಿಮಗೆ, ಆ ಒಂದು ವ್ಯಕ್ತಿ ನಿಮಗೆ ತುಂಬಾ ನನಗೆ ತುಂಬಾ ಐ ವಾಂಟ್ ಟು ಆಕ್ಟ್ ವಿತ್ ಹಿಮ್ ಇನ್ ಎವ್ರಿ ಫಿಲಮ್ ಐ ಕ್ಯಾನ್. ಸೊ ಇನ್ನೇನಂದ್ರೆ ಇವಾಗ ಆಕ್ಟಿಂಗ್ ಫೀಲ್ಡ್ ಬಂದ್ಬಿಟ್ಟಿದ್ರೆ ಆಲ್ರೆಡಿ, ಸೊ ಅದರಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇದ್ರ. ಆಕ್ಟಿಂಗ್ ಫೀಲ್ಡ್ ಬಂದಿಲ್ಲ ಅಂದಿದ್ರೆ ಆಯ್ರ ಅವರು ಏನ್ ಆಗ್ತಾ ಇದ್ರು, ಮತ್ತೆ ಏನೇನ್ ಮಾಡ್ತಿದ್ರಿ ಇವಾಗ ಆಕ್ಟಿಂಗ್ ಬಿಟ್ಟು ಬೇರೆ ಏನೇನ್ ಮಾಡ್ತಾ ಇದೀರಾ ಅಂತ? ಐ ಥಿಂಕ್ ಫುಲ್ ಟೈಮ್ ಸೂಪರ್ ಮಾಡೆಲ್ ಆಗ್ತಾ ಇದೆ. ನಾನು ಆಲ್ರೆಡಿ ಮಾಡೆಲಿಂಗ್ ಅಲ್ಲಿ ಒಂದ್ ರೇಂಜ್ ರೀಚ್ ಆಗಿದ್ದೆ. ನಾನು ಮಿಸ್ ಇಂಡಿಯಾ ಮಾಡಿದೀನಿ, ಮಿಸ್ ಯೂನಿವರ್ಸ್ ಇಂಡಿಯಾ ಅಂತ ಅದರಲ್ಲಿ ಮಾಡಿದೀನಿ, ಅಂಡ್ ಬ್ಯಾಂಗ್ಳೂರ್ನ ನಾನು ರೆಪ್ರೆಸೆಂಟ್ ಮಾಡಿದೀನಿ ಮುಂಬೈಯಲ್ಲಿ. ಅಂಡ್ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಸ್, ನೀವು ಹಿಮಾಲಯ ನೋಡಿರ್ಬೋದು, LG, ಪೀಟರ್ ಇಂಗ್ಲೆಂಡ್, ಎಲ್ಲಾ ಬ್ರ್ಯಾಂಡ್ಗೂ ನಾನು ಮಾಡಿದೀನಿ. ಏರ್ಪೋರ್ಟ್ ಅಲ್ಲಿ ನಂದು ಹೋರ್ಡಿಂಗ್ಸ್ ಬಿದ್ದಿದೆ, ಎಲ್ಲಾ ಕಡೆ ಬಿದ್ದಿದೆ. ಅದನ್ನೆಲ್ಲ ಮಾಡಿ ಇಮಿಡಿಯೇಟ್ಲಿ ನಾನು ಸಿನಿಮಾಗೆ ಶಿಫ್ಟ್ ಆದೆ. ನಂಗೆ ಸಿನಿಮಾಲ್ ಜಾಸ್ತಿ ಇಂಟ್ರೆಸ್ಟ್ ಬಂತು ಆಡ್ಸ್ ಇಂದ. ಇಲ್ಲ ಅಂದಿದ್ರೆ ನಾನು ಅದರಲ್ಲೇ ಕಂಟಿನ್ಯೂ ಆಗಿ ಇನ್ನ ಮೇ ಬಿ ನ್ಯೂಯಾರ್ಕ್ ಅಥವಾ ಆ ಕಡೆ ಎಲ್ಲಾದ್ರೂ ಹೋಗ್ಬಿಟ್ಟು ಇನ್ನ ಮಾಡ್ಲಿಂಗ್ ನ ಇನ್ನ ಬೇರೆ ಲೆವೆಲ್ ತಗೊಂಡ್ ಹೋಗ್ತಾ ಇದೆ. ಐ ವುಡ್ ಬಿ ವರ್ಲ್ಡ್ ಸೂಪರ್ ಮಾಡೆಲ್ ಸಮಥಿಂಗ್ ಲೈಕ್ ದಟ್. ಆಕ್ಟಿಂಗ್ ಬಂದಿಲ್ಲ ಅಂದ್ರೆ ಮಾಡೆಲಿಂಗ್ ಕಡೆ ತುಂಬಾ ಫೋಕಸ್ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಹೌದು. ಓಕೆ, ಇವಾಗ ಪ್ರೆಸೆಂಟ್ ಆಕ್ಟಿಂಗ್ ಬಿಟ್ಟು ಬೇರೆ ಏನೇನ್ ಮಾಡ್ತೀರಾ ಅಂತ? ಏನೂ ಇಲ್ಲ, ನಂಗೆ ಆಕ್ಟಿಂಗ್ ತುಂಬಾ ಕಂಫರ್ಟಬಲ್, ನಂಗೆ ತುಂಬಾ ಇಷ್ಟ. ನಂಗೆ ಕ್ಯಾಮ್ರಾ ಮುಂದೆ ಬರೋದು ಯಾವತ್ತು ಡಿಫಿಕಲ್ಟ್, ನರ್ವಸ್ ಆರ್ ಅಯ್ಯೋ ಇವತ್ತು ಕೆಲ್ಸಕ್ಕೆ ಹೋಗ್ಬೇಕು, ನಂಗೆ ಆ ಥರ ಯಾವತ್ತೂ ಅನ್ಸಿಲ್ಲ. ನಂಗೆ ಕಂಫರ್ಟಬಲ್, ಇಟ್ಸ್ ಅ ವೆರಿ, ಇವಾಗ ನಾನು ನೀವು ಹೇಗೆ ಮಾತಾಡ್ತಾ ಇದ್ರೆ ನಂಗೆ ಸಿನಿಮಾ ನನ್ನ ಸೆಟ್ಗೆ ಹೋದ್ರೆ ಇದೇ ತರ. ಸೊ ನಂಗೆ ತುಂಬಾ ಇಷ್ಟವಾದ ಕೆಲಸ. ಸೊ ಹಾಗಾಗಿ ನಂಗೆ ಯಾವತ್ತು ಬೇರೆ ಕೆಲಸ ಮಾಡಬೇಕು ಆ ಥರ ನಂಗೆ ಯಾವತ್ತೂ ಥಾಟ್ ಪ್ರೊಸೆಸ್ ಬಂದಿಲ್ಲ. ಓಕೆ, ಇನ್ನ ಫೈನಲ್ ಇದು ಎಂಟರ್ಟೈನ್ಮೆಂಟ್ ಇರುತ್ತೆ. ಏನಕ್ಕೆ ಅಂದ್ರೆ ಏನ್ ಹೇಳಿ ನೋಡೋಣ, ಏನಿರ್ಬೋದು? ನೀವು ಮಾಡಿದ್ರೆ ಅಷ್ಟೇ ಸಾಧ್ಯ ಇದು. ನಾನ್ ಮಾಡಿದ್ರೆ ಅಷ್ಟೇ ಸಾಧ್ಯನಾ? ಏನು ನೀವೇನ್ ನಿಮ್ ಕಲೆ ತೋರಿಸ್ಬೇಕಲ್ಲ ಜನಗಳಿಗೆ. ಆಲ್ರೆಡಿ ಆಕ್ಟಿಂಗ್ ಅಲ್ಲಿ ಯಾವ್ದು ಮಾಡ್ತೀರಾ? ನೀವೇ ಆಪ್ಷನ್, 2 ಆಪ್ಷನ್ ಇದೆ, ಅಥವಾ ನೀವ್ ಬೇರೆ ಏನ್ ಮಾಡ್ತೀರಾ? ನಾನು ಒಳ್ಳೆ ಹುಡುಗನ್ ತರ ಆಡ್ತೀನಿ. ಇಲ್ಲ, ಏನ್ ಸರಿ ಸಿಂಗಿಂಗ್ ಮಾಡ್ಸಪ್ಪ. ಇವಾಗ ಹಿಂಗೆಲ್ಲ ಡಾನ್ಸ್ ಮಾಡಕ್ ಆಗಲ್ಲ ಇಮಿಡಿಯೇಟ್ಲಿ. ಯಾವ್ದಾದ್ರು ಒಂದ್ ಸಾಂಗ್ ಹಾಡ್ತೀನಿ, ಬಟ್ ಯಾವ್ದು ಕಷ್ಟದ ಸಾಂಗ್ ಕೊಡ್ಬೇಡಿ ನನ್ಗೆ. ಇಲ್ಲ, ನಿಮ್ದೇ ನೀವೇ ಸೆಲೆಕ್ಟ್ ಮಾಡೋದು. ಯಾವ್ದು ನಿಮ್ ಫೇವ್ರೇಟ್ ಸಾಂಗ್ ನೀವೇ ಆಡ್ಬೋದು. ನಂಗೆ ಅನ್ಸತ್ ನೀವ್ ಇದು ಇಟ್ಬಿಟ್ಟು, ಈ ಸೆಗ್ಮೆಂಟ್ ಇಟ್ಬಿಟ್ಟು ಟ್ರೋಲ್ ಅವ್ರಿಗೆ ಒಂದ್ ಸ್ವಲ್ಪ ಕಾಂಟೆಂಟ್ ಕೊಡ್ತಾ ಇದ್ದೀರಾ. ನನ್ಗೆ ಗೊತ್ತು ನೀವು ಚೆನ್ನಾಗಿ ಸಿಂಗ್ ಮಾಡ್ತೀರಾ ಅಂತ ಕೇಳ್ಪಟ್ಟೆ, ಎಲ್ಲೋ ನೋಡಿದ್ದೆ. ಕೆಟ್ಟದಾಗ ಸಿಂಗ್ ಮಾಡ್ತೀನಿ ನಾನು. ದಯವಿಟ್ಟು ನನ್ನ ಸಿಂಗಿಂಗ್ ನ ಎಲ್ಲೂ ಟ್ರೋಲ್ ಮಾಡ್ಬೇಡಿ. ಮುಂಚೆ ಮೊದ್ಲೇನೆ ಸ್ವಲ್ಪ ನನ್ ಮೇಲೆ ಒಂಚೂರು ಕೈಂಡ್ನೆಸ್ ಇಟ್ಬಿಟ್ಟು, ಕರುಣೆ ಇಟ್ಬಿಟ್ಟು ಈ ಸೆಗ್ಮೆಂಟ್ ನ ಜಡ್ಜ್ ಮಾಡಿ. ಥ್ಯಾಂಕ್ ಯು. ಯಾವ ಸಾಂಗ್ ಆಡ್ತೀರಾ? ಯಾವ ಸಾಂಗ್ ಆಡೋಣ? ಕನ್ನಡ. ಅಫ್ಕೋರ್ಸ್ ಕನ್ನಡದಲ್ಲೇ. ಯಾವ ಸಾಂಗ್ ನೀವ್ ಹೇಳಿ. ಯಾವ ಸಾಂಗ್ ನಿಮ್ಗೆ ಯಾವ್ದು ಬರುತ್ತೆ ಅಂತ ಹೇಳಿ. ನಾನು ಈ ಸಾಂಗ್ ಚೆನ್ನಾಗಿ ಆಡ್ತೀನಿ, ಅಥವಾ ನಂಗೆ ಫುಲ್ ಬರುತ್ತೆ ಅಟ್ಲೀಸ್ಟ್ ಒಂದು ಸ್ವಲ್ಪ. ನನ್ಗೆ ಯಾಕೋ ಗೊತ್ತಿಲ್ಲ. ಓಕೆನಾ, ನಂಗೆ ಈ ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ ಸಾಂಗ್ ಇದೆಲ್ಲ, ಅದು ನಂಗೆ ತುಂಬಾ ಇಷ್ಟ. ಅದು ಅಂದ್ರೆ ಅದ್ರಲ್ಲಿ ಅಜಯ್ ಅವರು ಆಮೇಲೆ ರಮ್ಯಾ ಅವರು, ಅದು ಎಕ್ಸ್ಕ್ಯೂಸ್ ಫುಲ್ ಸೆಟ್ ನಂಗೆ ಇಷ್ಟ. ಅದ್ಯಾವ್ದೋ ನಾನು ಸೀರೆ ನೇರಿಗೆ ಹಾಕುವ ಗಳಿಗೆ ಬರ್ತಾನೆ ಬಳಿಗೆ, ಆಮೇಲೆ ಅಮ್ಮಮ್ಮ ಯಾವ ಸೀಮೆ ಹುಡುಗ, ನಂಗೆ ಆ ಸಾಂಗ್ ತುಂಬಾ ಇಷ್ಟ. ಸೊ ಅದು ಎಕ್ಸ್ಕ್ಯೂಸ್ ಮಿ, ಯಾವ್ದೋ ಒಂದು ಸಾಂಗ್ ಹಾಡೋಣ. ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರ್ ಯಾರು, ಇದೇನಾ ನಿನ್ನ ನೋಟ, ಇದೇನು ಪ್ರೀತಿ ಮಾಟ, ಅದೇನು ಅಂತ ನಾನು ನಿನ್ನ ಹುಡುಕಲಿ. ಇಲ್ಲ ಚೆನ್ನಾಗಿತ್ತು. ಅಷ್ಟು ಕೆಟ್ಟದಾಗ ಏನು ಆಡಿಲ್ಲ, ಚೆನ್ನಾಗಿತ್ತು. ಓಕೆನಾ, ಪರವಾಗಿಲ್ವಾ? ಪರವಾಗಿಲ್ಲ, ಚೆನ್ನಾಗಿ. ಓಕೆ, ಡನ್. ಈ ಸಾಂಗ್ ನಂಗೆ ತುಂಬಾ ಇಷ್ಟ. ನಾನು ಚೈಲ್ಡ್ಹುಡ್ ಅಲ್ಲಿ ಈ ಸಾಂಗ್ ತುಂಬಾ ಕೇಳ್ತಾ ಇದ್ದೆ. ಬಿಕಾಸ್ ರಮ್ಯಾ ಅವ್ರದ್ದು ಆ ಸಾರಿಯಲ್ಲಿ ಫುಲ್ ಒಂದು ಶಾರ್ಟ್, ಅವ್ರ ವಾಕಿಂಗ್ ಶಾರ್ಟ್, ನಾನು ತುಂಬಾ ರಮ್ಯಾ ಅವ್ರದ್ದು ತುಂಬಾ ಸಾಂಗ್ ನಾನು ನೋಡ್ತಾ ಇದ್ದೆ. ನಾನು ಆಕ್ಚುಲಿ ವೆರಿ ಬಿಗ್ ಫ್ಯಾನ್ ಆಫ್ ರಮ್ಯಾ ಮ್ಯಾಮ್. ಸೊ ಅದು, ಆಮೇಲೆ
ಇನ್ನೊಂದು ಯಾವುದೋ ಸಾಂಗ್ ನಮ್ಮ ವಿಜಯ್ ರಾಘವೇಂದ್ರ ಸರ್ ಜೊತೆ ಒಂದು ಮೂವಿ ಮಾಡಿದ್ರು. ಸೇವಂತಿ ಆ ಫಿಲಮ್ ಅಲ್ಲಿನೂ ಆಮೇಲೆ ಅವ್ರೊಂದು ಪಿಂಕ್ ಸಾರಿಯಲ್ಲಿ ಬರ್ತಾರೆ. ಸೋ ಗುಡ್, ಯಾ ಸೋ ಗುಡ್. ಮೋಹಕ ತಾರೆ ನಿಮ್ಗೆ ಒಂಥರ ರೋಲ್ ಮಾಡೆಲ್. ರೋಲ್ ಮಾಡೆಲ್, ಯಾ. ಸೊ ಅವ್ರೊಬ್ರೇ ರಮ್ಯಾ ಇರ್ಲಿ ಅಂದ್ಬಿಟ್ಟು ನಾನು ನನ್ನ ಹೆಸರು ಚೇಂಜ್ ಮಾಡಿದೆ. ಓಕೆ. ಯಾ. ಸೊ ಫೈನಲಿ ಇಲ್ಲಿವರೆಗೂ ಬಂದು ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರಿ. ನಿಮ್ ಬಗ್ಗೆ ಹೇಳಿದ್ರಿ, ನಿಮ್ಮ ಯಾವ ತರ ಬೆಳೆದ್ ಬಂದಿದ್ದು, ನಿಮ್ ಹಿನ್ನೆಲೆ, ಸಿನಿಮಾಗೆ ಎಂಟ್ರಿ, ಇವಾಗ ಏನ್ ಮಾಡ್ತಾ ಇದೀರಾ, ಫ್ಯೂಚರ್ ನೆಕ್ಸ್ಟ್ ಏನು ಅನ್ನೋದು ಎಲ್ಲ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀರಾ. ಸೊ ಏನ್ ಹೇಳ್ತಾರೆ ನಿಮ್ ಫ್ಯಾನ್ಸ್, ಆಲ್ರೆಡಿ ನಿಮ್ ಫ್ಯಾನ್ಸ್ ಸ್ಟಾರ್ಟ್ ಆಗಿದೆ, ಅವ್ರಿಗೆ ನಮ್ಮ ಬಾಸ್ ಟಿವಿ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಸೊ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಇಂಟರ್ವ್ಯೂಗೆ ಬಂದಾಗ ತುಂಬ ಪಾಯ್ಸ್ಡ್ ಆಗಿ ತುಂಬ ಚೆನ್ನಾಗಿ ಕೂತಿದ್ದೆ. ತುಂಬ ಹೀರೋಯಿನ್ ಥರ ಕೂತ್ಕೊಬೇಕು ಅಂತ. ಬಟ್ ಎಂಡ್ ಆಫ್ ದ ಸೆಗ್ಮೆಂಟ್, ಎಂಡ್ ಆಫ್ ದ ಇಂಟರ್ವ್ಯೂ ಅಲ್ಲಿ ಆರಾಮಾಗಿ ಕೂತಿದ್ದೀನಿ. ಐ ಥಿಂಕ್ ನನ್ನ ಪರ್ಸ್ನಾಲಿಟಿನ ತುಂಬ ಚೆನ್ನಾಗಿ ನೀವು ಎಕ್ಸ್ಪ್ಲೋರ್ ಮಾಡಿದ್ರಿ ಆ್ಯಂಡ್ ತುಂಬ ಚೆನ್ನಾಗಿ ಏನೋ ಕ್ವೆಶನ್ಸ್ ಕೇಳಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಎಲ್ಲ ವೀಕ್ಷಕರಿಗೂ ಹೇಳೋದೇನೆಂದರೆ, ಎಲ್ಲ ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ, OTTಲಿ ಬರೋ ತನಕ ಕಾಯಬೇಡಿ. ಬಿಕಾಸ್ ನಾವು ಮನೇಲಿ ಕೂತ್ಕೊಂಡು ಕನ್ನಡ ಬೆಳಿಬೇಕು, ಕನ್ನಡನ ಬೆಳೆಸಬೇಕು ಅಂತ ಹೇಳೋದ್ರಲ್ಲಿ ದರ್ ಇಸ್ ನೋ ಮೀನಿಂಗ್ ವೆನ್ ನಾವೇ ಮನೇಲಿ ಕೂತ್ಕೊಂಡು OTTಯಲ್ಲಿ ಸಿನಿಮಾ ನೋಡ್ತಾ ಇದ್ದರೆ ಕನ್ನಡ ಸಿನಿಮಾಗಳನ್ನು ಬೆಳೆಸೋಕ್ಕಾಗಲ್ಲ. ಸೊ ಜಾಸ್ತಿ ಕನ್ನಡ ಸಿನಿಮಾಗಳನ್ನು ನೋಡಿ, ಕನ್ನಡದವ್ರನ್ನ ಸಪೋರ್ಟ್ ಮಾಡಿ. ಆ್ಯಂಡ್ ಯಾ, ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಇರಲಿ. ಥ್ಯಾಂಕ್ ಯು. ಸೊ ನಿಮಗೂ ಅಷ್ಟೇ ನಮ್ಮ ಕಡೆಯಿಂದ ಮತ್ತೆ ನಮ್ಮ ಬಾಸ್ ಟಿವಿ ವೀಕ್ಷಕರ ಕಡೆಯಿಂದ ಆಲ್ಮೋಸ್ಟ್ ಇವಾಗೆಲ್ಲ ಎಲ್ಲರಿಗೂ ಗೊತ್ತಿದೆ, ಒಂದು ಲೆವೆಲಿಗೆ ಬೆಳೆದಿದ್ದೀರಾ. ನೆಕ್ಸ್ಟ್ ಫ್ಯೂಚರ್ಲು ಅಷ್ಟೇ ಒಳ್ಳೆ ಅವಕಾಶ ಬರಲಿ, ಇನ್ನೂ ಕನ್ನಡದ ಟಾಪ್ ಹೀರೋಯಿನ್ ಆಗಲಿ ಅಂತ ನಮ್ಮ ಒಂದು ಆಸೆ ಆಗಿರುತ್ತೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.